ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾತಿತರತಶ್ಚಾರ್ಥೇ ಸ್ವಭಿಘ್ನಸ್ವರಾಟ್. ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತೆ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತೆ ಭಾತಿ ಶ್ರೀಜಯತೀರ್ಥವಾಕ್. ಕಂಸಧ್ವಂಸಿ ಪದಾಂಬೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೆ. ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ಪ್ರಣಮತ್ಕಾಮಧೇನುಂಜವಜಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ಮಮ. ಸ್ವಸ್ತ್ಯಸ್ತ್ವಜೇರ್ಹೃತಾಂ. ಪರಮ ಮಂಗಲಕರವಾದ ಪರ್ವಕಾಲ ವ್ಯಾಸರಾಜರನ್ನು ಜಗತ್ತಿಗೆ ಕೊಟ್ಟಂತಹ ಬ್ರಹ್ಮಣ್ಯ ತೀರ್ಥರೆಂಬ ಸೂರ್ಯರು. ವ್ಯಾಸರಾಜರು ಅವರನ್ನು ಸೂರ್ಯ ಅಂತಾನೆ ಕೊಂಡಾಡ್ಯಾರ. ಸಮುತ್ಸಾರ್ಯ ತಮಸ್ತೋಮಂ ಸನ್ಮಾರ್ಗಂ ಸಂಪ್ರಕಾಶ್ಯ ಚ ಸದಾ ವಿಷ್ಣು ಪದಾಸಕ್ತಂ ಸೇವೆ ಬ್ರಹ್ಮಣ್ಯ ಭಾಸ್ಕರಂ ಅಂಥೇಳಿ ಬ್ರಹ್ಮಣ್ಯ ತೀರ್ಥರನ್ನು ಅವರೊಬ್ಬರು ಸೂರ್ಯರು ಅಂತ. ವ್ಯಾಸರಾಜರು ಇನ್ನು ಜನನ ಆದ ಮೇಲೆ ಆಶ್ರಮ ಕೊಟ್ಟರು ಅಂದರೆ ಸರಿ, ಜನನ ಆಗುವ ಮುಂಚೆಯೇ ಅವರ ತಂದೆ ತಾಯಿ ಗರ್ಭದಲ್ಲಿ ರತ್ನ ಇದೆ ಅಂತ ಕಂಡು ಹಿಡಿದು ಮಂತ್ರಾಕ್ಷತೆಯನ್ನು ಕೊಟ್ಟು ಅಂಥ ರತ್ನವನ್ನು ಜಗತ್ತಿಗೆ ಕೊಟ್ಟವರು ಬ್ರಹ್ಮಣ್ಯ ತೀರ್ಥರು. ಅವರ ಆರಾಧನೆ ಪ್ರಕೃತದಲ್ಲಿ ಭಗವಂತನ ಸ್ತೋತ್ರವನ್ನು ಸಾಯಂಕಾಲ ಅವರ ಮಹಿಮೆಯನ್ನು ಅನೇಕ ಜನ ಸೇರು ಇರ್ತಾರೆ, ಒಂದು ಕಾಲು ಗಂಟೆ ಹೇಳುವ. ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣನಲ್ಲಿ ಅಪಾರವಾದ ವಿಶ್ವಾಸ, ತನ್ಮಯತೆ ಎಲ್ಲ ಇತ್ತು. ವೇಣುನಾದವನ್ನು ಮಾಡಿದ. ವೇಣುನಾದವನ್ನು ಕೇಳಿ ಅವರು ಮನೆಯಲ್ಲಿ ಕೂಡ್ಲಿಕ್ಕೆ ಆಗಲಿಲ್ಲ ಅಂತ ಏನೇನೋ ಕೆಲಸ ಮಾಡ್ತಾ ಇದ್ದವರು ಬಿಟ್ಟು ಬಂದರು ಅಂತಾನೆ ಹೇಳ್ತಾರೆ. ಅವರು ಮಾಡ್ತಾ ಇದ್ದದ್ದು, ಒಬ್ಬಳು ಬಡಿಸ್ತಾ ಇದ್ಲು, ಅದನ್ನು ಬಿಟ್ಟು ಬಂದು. ಒಬ್ಬಳು ಮಗುವನ್ನು ಮುದ್ದಾಡ್ತಾ ಇದ್ಲು, ಅವಳು ಬಿಟ್ಟು ಬಂದಳು. ಇನ್ನೊಬ್ಬಳು ಊಟಕ್ಕೆ ಆಗ ಕೂತಿದ್ಲು ಪಾರಣೆಗೆ, ಅದನ್ನು ಬಿಟ್ಟು ಬಂದಳು. ಹೀಗೆಲ್ಲ ಮಾತುಗಳನ್ನು ಆಡಿ ಕಡೆಗೆ ಕೃಷ್ಣ ಅಂದ, ನೀವೆಲ್ಲ ಬರಬಾರದು. ಬತ್ತು ಶುಶ್ರೂಷಣಂ ಸ್ತ್ರೀಣಾಂ ಪರೋಧರ್ಮೋ ಕ್ಷಮಾಯಯ. ಕಪಟ ಇಲ್ಲದೆ ಗಂಡನ ಸೇವೆಯನ್ನು ಮಾಡಿದರೆ ಅದು ಪರಮಾತ್ಮನ ಸೇವೆಯಂತೆ. ಸ್ತ್ರೀಯರಿಗೆ ಪ್ರಧಾನವಾದ ಧರ್ಮ ಅಂತ ಶಾಸ್ತ್ರ ವಿಧಾನ ಮಾಡಿರೋದು. ಇವತ್ತು ಅದೆಲ್ಲೋ ಹೊರಟಿದೆ. ಈ ತರಹದ ಭಾವನೆ, ಈ ತರಹದ ಮಾತು, ಇದಕ್ಕೇನು ಬೆಲೆ ಇಲ್ಲ. ತದ್ಬಂಧೂನಾಂಚ ಕಲ್ಯಾಣಂ. ಅವನ ಬಂಧುಗಳನ್ನು ನೋಡಿಕೊಳ್ಳೋದೇ ನನ್ನ ಪೂಜೆ. ನಿನ್ನ ಗಂಡ, ನಿಮ್ಮ ಗಂಡ ಹೇಗಿದ್ದರೂ ಪರವಾಗಿಲ್ಲ, ಅವನನ್ನು ಕಟ್ಟಿಕೊಂಡ ಮೇಲೆ ಅವನನ್ನೇ ನೀವು ಪೂಜೆ ಮಾಡಬೇಕು. ಹೆತ್ತ ಮಗು ಸರಿಯಿಲ್ಲ ಅಂಥೇಳಿ ತಾಯಿ ತಿಪ್ಪೆಗೆ ಬಿಡೋದಿಲ್ಲ.
99 ಭಾಗ. ಎವ್ರಿ ರೂಲ್ ಹ್ಯಾಸ್ ಅನ್ ಎಕ್ಸೆಪ್ಷನ್ ಅಂತ ಯಾವುದೋ ಒಬ್ಬಳೋ ಇಬ್ಬಳೋ ಬಿಡಬಹುದು. ಸಾಮಾನ್ಯವಾಗಿ ಜನರಲ್ಲಾಗಿ ಮಗು ಸರಿ ಇಲ್ಲದೇ ಇದ್ದರೂ ಇನ್ನೂ ಹೆಚ್ಚು ಗಮನ ಕೊಡ್ತಾಳೆ ತಾಯಿ. ಕಂಡ ದೇವರಿಗೆ ಕೈ ಮುಗಿತಾಳೆ, ನನ್ನ ಮಗುಗೆ ಯಾವಾಗ ಬುದ್ಧಿ ಸರಿ ಹೋಗುತ್ತೆ, ನನ್ನ ಮಗುಗೆ ಯಾವ ಅವಯವ ಊನ ಆಗಿರುತ್ತೆ ಅದನ್ನು ಸರಿ ಮಾಡುವ ನಾನಾ ತರಹದ ಪ್ರಯತ್ನ ಡಾಕ್ಟರಿಂದಲೋ, ದೇವತೆಗಳಿಂದಲೋ, ಆಚಾರ್ಯರಿಂದಲೋ, ಸನ್ಯಾಸಿಗಳಿಂದಲೋ ಯಾರು ಏನನ್ನು ಹೇಳಿದರೂ ಮಾಡಲಿಕ್ಕೆ ತಯಾರಿರ್ತಾಳೆ. ಅದೇ ರೀತಿಯಾಗಿ ಕಟ್ಟಿಕೊಂಡ ಗಂಡನನ್ನು ನೋಡಿಕೊಳ್ಳಬೇಕಂತ ಕೃಷ್ಣನ ಮಾತಿದು. ನೀವೆಲ್ಲ ಬರಬಾರದು ಅಂದಾಗ ಅವರೆಲ್ಲ ವಿರಕ್ತರಾಗೆ ಬಂದಿದ್ದರು. ಕೃಷ್ಣನಿಗೆ ಹೇಳ್ತಾರೆ, ನಾವು ಹೋಗೋದಿಲ್ಲ, ನೀನು ದಯಮಾಡಿ ನಮ್ಮನ್ನು ಹೋಗು ಅಂತ ಹೇಳಬೇಡ ಅಂತ. ಆಗ ಅಹಂಕಾರವು ಬಂತು ಕಡೆಯಲ್ಲಿ, ನಾವಿಲ್ಲದೆ ಕೃಷ್ಣನಿಗೆ ಬದುಕಲಿಕ್ಕೆ ಆಗೋದಿಲ್ಲ, ನಾವಿದ್ದರೆ ಮಾತ್ರ ಕೃಷ್ಣ ಇರೋದು ಅಂತ. ಸರ್ವೋತ್ತಮನಾದ ದೇವರಿಗೆ ಲಕ್ಷ್ಮೀದೇವಿಯೇ ಬೇಕಾಗಿಲ್ಲಂತೆ. ಸ್ವರಮಣ ಅಂತ ದೇವರನ್ನು ಶಾಸ್ತ್ರದಲ್ಲಿ ವ್ಯವಹಾರ ಮಾಡೋದು. ದೇವರದೇ ಆದ ಸ್ತ್ರೀರೂಪಗಳು ಇದೆ. ಗಾಯತ್ರಿದು ಒಂದು ಸ್ತ್ರೀರೂಪವನ್ನು ಹೇಳ್ತಾರೆ. ಪ್ರತಿ ಸಹಸ್ರದಂತ ಹೌದೇ ಹೌದು, 36,000 ಪುರುಷ, 36,000 ಸ್ತ್ರೀರೂಪಗಳು. ಲಕ್ಷ್ಮೀದೇವಿಯಲ್ಲಿ ತನ್ನದೇ ಆದ ಸ್ತ್ರೀರೂಪವನ್ನು ಇಟ್ಟು ಭೋಗ ಮಾಡುವವನು ಭಗವಂತ. ಹಾಗಾಗಿ ಯಾರ ಅನಿವಾರ್ಯತೆ ಇಲ್ಲದ ದೇವರಿಗೆ ಈ ಸಾಮಾನ್ಯ ಪಾಂಚಭೌತಿಕ ದೇಹವುಳ್ಳ ಈ ಸ್ತ್ರೀಯರ ಅನಿವಾರ್ಯತೆ ಸರ್ವಥಾ ಇಲ್ಲೇ ಇಲ್ಲ. ಇದರ ಮೇಲೆ ಒಂದು ಆಕ್ಷೇಪವನ್ನು ಆ ಕಾಲಕ್ಕೆ ಮಾಡಿಕೊಂಡ್ಬಿಟ್ಟಾರೆ. ಇವರೆಲ್ಲ ದೇವರನ್ನು ಜಾರ ಅಂತ ಚಿಂತನೆ ಮಾಡಿ ಉದ್ಧಾರ ಆದರು ಅಂತ. ತಕ್ಷಣ ರಾಜರು ಪ್ರಶ್ನೆ ಮಾಡ್ತಾರೆ, ನೀವು ಒಂದೊಂದು ಗ್ರಂಥದಲ್ಲಿ ಒಂದೊಂದು ರೀತಿ ಹೇಳಿದ್ರೆ ನಮ್ಮ ಗತಿ ಏನು ಅಂತವರು. ಕೃಷ್ಣನನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡಿದರೇನೇ ಮೋಕ್ಷ ಅಂತ ನೀವು ಹೇಳ್ತೀರಿ. ಇನ್ನೊಂದು ಯಾವುದನ್ನ ಪುರಾಣ ಪುಣ್ಯಕಥೆಗೆ ಹೋಳಿದಾಗ ಕೃಷ್ಣನನ್ನು ನೀವು ಬೈದರೂ ಅಡ್ಡಿ ಇಲ್ಲ, ಉದ್ಧಾರ ಆಗ್ತೀರಿ ಅಂತ ಹೇಳ್ತೀರಿ. ಜಾರ ಅಂತ ಉಪಾಸನೆ ಮಾಡಿದ್ರು ಅಡ್ಡಿ ಇಲ್ಲ ಅಂತ. ಹೀಗೆಲ್ಲ ಹೇಳಿದ್ರೆ ಗತಿ ಏನು? ಆಚಾರ್ಯರಂದರು, ಅವರಿಗೆ ಆ ಜನ್ಮದಲ್ಲೇ ಮುಕ್ತಿ ಆಗಲಿಲ್ಲ. ಈ ಕ್ಲಾರಿಫಿಕೇಷನ್ ಆಚಾರ್ಯರು ಮಾತ್ರ ಕೊಡೋದು. ಇನ್ನು ಯಾವ ಪರಂಪರೆಯವರು ಈ ತರಹದ ಕ್ಲಾರಿಫಿಕೇಷನ್ನು ಕೊಟ್ಟಿಲ್ಲ. ಬೇಕಾದಷ್ಟು ಜನ ಭಾಗವತಕ್ಕೆ ಶ್ರೀಮದಾಚಾರ್ಯರ ಅವತಾರದ ಮುಂಚೆನೂ ವ್ಯಾಖ್ಯಾನಗಳನ್ನು ಮಾಡ್ಯಾರೆ. ಆದರೆ ಆಚಾರ್ಯರು ಪ್ರಮಾಣ ಕೊಟ್ಟು ಹೇಳ್ತಾರೆ, ಆ ಜನ್ಮದಲ್ಲಿ ಅವರಿಗೆ ಕಾಮ ಪ್ರೇಮ ಎರಡೂ ಇತ್ತು. ದೇವರೇನು ಮಾಡ್ದ? ಅವರಿಗೆ ಸದ್ಗತಿಯನ್ನು ಕೊಟ್ಟ. ಲಿಂಗದೇಹಭಂಗ ರೂಪವಾದ ಮೋಕ್ಷ ಕೊಟ್ಟಿಲ್ಲ. ಆದರೆ ದ್ಯುಲೋಕದಲ್ಲಿ ಅವರು ಪುನಃ ವಿಷ್ಣು ಸರ್ವೋತ್ತಮತ್ವವನ್ನು ಚೆನ್ನಾಗಿ ತಿಳಿದು ಉದ್ಧಾರ ಆದರು. ನಾಣ್ಯಪಂಥ ಅಯನಾಯ ವಿದ್ಯತೆ ಅಂತ ವೇದದಲ್ಲಿ ಬರುವ ಒಂದು ಮಾತು. ವೇದಾಂತವನ್ನು ಓದುವವರೆಗೆ ಈ ಮಾತಿನ ಪರಿಚಯ ಇರುತ್ತೆ. ತಮೇವಂ ವಿದ್ವಾನ್ ಅಮೃತೈ ಭವತಿ ನಾಣ್ಯಪಂಥ ಅಯನಾಯ ವಿದ್ಯತೆ ಅನ್ನೋ ಒಂದು ಮಾತು. ಇದು ಪ್ರಧಾನವಾದ ಮಾತು. ಅನ್ಯಪಂಥ, ಬೇರೆ ಮಾರ್ಗಗಳು ಮೋಕ್ಷಕ್ಕೆ ಯಾವುದೂ ಇಲ್ಲ. ಸಂಸಾರ ಬಂಧನದ ಬಿಡುಗಡೆಯ ರೂಪ ಮೋಕ್ಷ ಆಗಬೇಕು ಅಂದರೆ ಅನಿವಾರ್ಯವಾಗಿ ಭಗವಂತನನ್ನು ಸರ್ವೋತ್ತಮ ಅಂತ ತಿಳಿಯುವುದರ ಜೊತೆಯಲ್ಲಿ ವಿಷಯದಲ್ಲಿ ವೈರಾಗ್ಯ, ದೇವರಲ್ಲಿ ಪ್ರೇಮ ಇದಿದ್ದರೇನೇ ಆಗೋದು ಅಂತ. ಇವರಿಗೂ ಆಯಿತು ಅನ್ನೋದರ ಅಭಿಪ್ರಾಯ ಹೀಗೆ ಅಂತ ಆಚಾರ್ಯರು. ಇದರ ಮೇಲೆ ಇನ್ನೊಂದು ತುಂಬ ಅದ್ಭುತವಾದ ಒಂದು ಆಚಾರ್ಯರ ಮಾತು. ಯಾರ್ಯಾರು ಏನನ್ನ ಉಪಾಸನೆ ಮಾಡಬೇಕೋ ಅದನ್ನೇ ಮಾಡಬೇಕಂತ. ಲಕ್ಷ್ಮೀದೇವಿ ಗಂಡನನ್ನು ಪತಿ ಅಂತ ಉಪಾಸನೆ ಮಾಡಬೇಕಂತ. ಬ್ರಹ್ಮದೇವರು ವಾಯುದೇವರು ಪಿತಾ ಅಂತ, ತಂದೆ ಅಂತ ಉಪಾಸನೆ ಮಾಡಬೇಕು. ಸರಸ್ವತಿ ಭಾರತಿ ಶ್ವಶುರ ಮಾವ ಅಂತ. ರುದ್ರದೇವರು ಗರುಡದೇವರು ಶೇಷದೇವರು ಪಿತಾಮಹ ಅಂತ. ಇನ್ನು ಅವರ ಕೆಳಗೆ ಬರುವ ಎಲ್ಲ ದೇವತೆಗಳು ದೇವರನ್ನು, ದೇವತೆಗಳಾಗಲಿ ನಾವಾಗಲಿ, ಪ್ರಪಿತಾಮಹ ಅಂತ, ಮುತ್ತಾತ ಅಂತ ಉಪಾಸನೆ ಮಾಡಬೇಕಂತ ದೇವರನ್ನು. ಹೀಗೆ ಯೋಗ್ಯೋಪಾಸನೆ ಮಾಡುವ ಒಂದು ಗುಂಪು ಅಪ್ಸರಾಸ್ತ್ರೀಯರಿದ್ದಾರೆ. ಅವರು ದೇವರನ್ನು ಜಾರ ಅಂತಾನೆ ಉಪಾಸನೆ ಮಾಡಬೇಕಂತ. ಆ ಗುಂಪಿನಲ್ಲಿ ಬಂದ ಕೆಲವರು ಗೋಪಿಕೆಯರು ಆ ರೀತಿ ಉಪಾಸನೆ ಮಾಡಿದರು ಅಂತ. ಇಷ್ಟೆಲ್ಲ ಆಯಿತು. ಆಗ ಚೆನ್ನಾಗಿ ಅಳತಾರೆ. ಪ್ರಾಮಾಣಿಕವಾಗಿ ಅತ್ತಾಗ ದೇವರ ವಿರಹದಿಂದ ದೇವರು ಇವರಿಗೆ ತೊಂದರೆಯನ್ನು ಕೊಡಬಾರದು ಅಂದ್ಕೊಂಡ. ಆ ಅತ್ತದ್ದು ಒಂದು ಗೀತೆ ಅಂತಾಯಿತು. ಸಾಮಾನ್ಯ ಒಂದು ಗೀತೆ ಅಂತ ಭಾಗವತ ಅನೇಕ ಗೀತೆಗಳಿದೆ. ಮೊದಲು ಶುರುವಾಗೋದು ಕಪಿಲಗೀತೆ ಅಂತ, ತೃತೀಯ ಸ್ಕಂದದಲ್ಲಿ ಕಪಿಲಗೀತೆ. ಇನ್ನು ಏಕಾದಶ ಸ್ಕಂದದಲ್ಲಿ ಒಂದು 4-5 ಗೀತೆಗಳಿದೆ. ದಶಮ ಸ್ಕಂದದಲ್ಲಿ ಇದೊಂದು ಗೋಪಿಗೀತೆ, ಭ್ರಮರಗೀತೆ, ಉದ್ಧವ ಗೀತೆ, ಹೀಗೆಲ್ಲ ಗೀತೆಗಳು.
ಗೀತೆಯ ಹಿಂದೆ ಒಂದು ವೈರಾಗ್ಯದ ಹಿನ್ನೆಲೆ ತುಂಬ ಇರುತ್ತೆ. ಇವರು ದೇವರ ಸಲುವಾಗಿ ಆಳ್ತಾರೆ. ಅತ್ತಿದ್ದು ಒಂದು ಗೀತೆ ಅಂತಾಯಿತು, ಒಂದು ಪಾರಾಯಣದ ಮಟೀರಿಯಲ್ ಆಯಿತು. ತುಂಬ ಸುಂದರ, ಅದನ್ನು ಅನೇಕ ಜನ ಪಾರಾಯಣ ಮಾಡೋದು. ಅದರಲ್ಲೂ ವ್ಯಾಸರಾಜ ಮಠದಲ್ಲಿ ವಿಶೇಷವಾಗಿ ಅದನ್ನು ಗಾನ ಮಾಡೋರು, ಅದರಲ್ಲೂ ವಿದ್ಯಾ ವಾಚಸ್ಪತಿಗಳು ತುಂಬ ಅದ್ಭುತ. ಅದರಲ್ಲಿ ಡಾಕ್ಟ್ರೇಟ್, ಭಾಗವತದಲ್ಲಿ ಡಾಕ್ಟ್ರೇಟು, ಸ್ಪೆಷಲೈಸೇಷನ್ ಇನ್ ಗೋಪಿಗೀತೆ ಅಂಥೇಳಿ ತುಂಬ ಚಂದ. ಗೋಪ್ಯವೂಚು ಜಯತಿ ತೇಧಿಕಂ ಜನ್ಮನಾ ವ್ರಜ ಶ್ರಯತ ಇಂದಿರಾ ಸಾಧು ತತ್ರ ಹಿ ದಯಿತ ದೃಶ್ಯತಾಂ ತ್ವಾಂ ದಿದ್ರಕ್ಷತಾಂ ತ್ವಯಿ ಧೃತಾಸವಃ ತ್ವಾಂ ವಿಚಿನ್ವತೆ ಜಯತಿ ತೇಧಿಕಂ ಜನ್ಮನಾ ವ್ರಜಃ. ಹೇ ದಯಿತ, ಪ್ರೀತ್ಯಾಸ್ಪದನಾದ ಭಗವಂತ, ಎಲ್ಲಕ್ಕಿನ್ನ ಹೆಚ್ಚು ಪ್ರೀತ್ಯಾಸ್ಪದವಾದವನನ್ನು ದಯಿತ ಅಂತ ಕರೆಯುವ ಸಂಪ್ರದಾಯ. ಸಂಸ್ಕೃತದ ಪದ ಅದು. ದಯಿತ ಅಂದರೆ ಮನಸ್ಸಿಗೆ ಬಹಳ ಬೇಕಾದವರು ಅಂತ. ಹೇ ದಯಿತ, ಪ್ರೀತ್ಯಾಸ್ಪದನಾದ ಭಗವಂತ ಕೃಷ್ಣ, ತೇ ಜನ್ಮನ, ನೀನು ಯಾವತ್ತೂ ಅವತಾರ ಮಾಡಿದೆ, ಅವತಾರ ಮಾಡಿದ ದಿವಸದಿಂದ ಜಯತಿ, ನಂದವ್ರಜ, ವ್ರಜ ಅಂದರೆ ಗೋಕುಲ, ನಮ್ಮ ಗೋಕುಲ ಜಯತಿ, ತುಂಬ ಉತ್ಕೃಷ್ಟವಾಗಿದೆ, ತುಂಬ ಶ್ರೀಮಂತ ಊರಾಯಿತು. ಯಾಕೆ ಕೃಷ್ಣ ಬಂದ ಮೇಲೆ ಶ್ರೀಮಂತ ಊರಾಗಲಿಕ್ಕೆ ಏನು ಕಾರಣ ಅಂದರೆ, ಲಕ್ಷ್ಮೀ ಬಂದರೆ ಶ್ರೀಮಂತ ಊರಾಗಬೇಕು, ದೇವರು ಬಂದರೆ ಏನು ಶ್ರೀಮಂತಿಕೆ? ಅದಕ್ಕಂದ್ರೂ ನೀನು ಯಾವತ್ತು ನಮ್ಮೂರಿಗೆ ಕಾಲಿಟ್ಟೋ ಅವತ್ತು ಲಕ್ಷ್ಮೀದೇವಿಯು ನಿನ್ನ ಜೊತೆಯಲ್ಲಿ ಬಂದು, ಬರೋದು ಅವಳು ಇಂದಿರಾ ಅನ್ನೋ ರೂಪದಿಂದ ಬಂದು, ಇದಿ ಪರಮೈಶ್ವರ್ಯೇ ಅಂತ ಅದು ವರ್ಬದು. ಇಂದಿಂ ರಾತೀತಿ ಇಂದಿರಾ ಅಂತ, ಪರಮೈಶ್ವರ್ಯವನ್ನು ಕೊಡುವ ರೂಪಕ್ಕೆ ಇಂದಿರಾ ಅಂತ ಹೆಸರು. ವಿಜಯಧ್ವಜರು ವ್ಯಾಖ್ಯಾನವನ್ನು ಮಾಡ್ತಾ, ಪರಮೈಶ್ವರ್ಯವನ್ನು ಕೊಡುವ ರೂಪದಿಂದ ಶಯತ ಇಂದಿರಾ ಸಾಧು ತತ್ರಹಿ. ಪರಮಾತ್ಮ ಎಲ್ಲಿ ಬಂದಲ್ಲೂ ಲಕ್ಷ್ಮೀದೇವಿ ಬಂದಿರ್ತಾಳೆ, ಯಾಕೆ ನಿತ್ಯಾಭಿಯೋಗಿನಿ, ಬಿಟ್ಟು ಇರೋ ಪ್ರಶ್ನೆನೇ ಇಲ್ಲ. ಆದರೆ ಅನುಗ್ರಹೋನ್ಮುಖಳಾಗಿ ಬರೋದು ಬೇರೆ, ದುರ್ಗೆಯಾಗಿ ಬರೋದು ಬೇರೆ. ಕಂಸನ ಊರಿನಲ್ಲಿ ದುರ್ಗೆಯಾಗಿ ಬಂದವಳು, ನಂದವ್ರಜಕ್ಕೆ ಇಂದಿರೆಯಾಗಿ ಬಂದು, ಶಯತ ಇಂದಿರಾ ಸಾಧು ತತ್ರಹಿ. ಕಂಸನ ಮನೆಯಲ್ಲಿ ನಾಶ ಆಯಿತು ದುರ್ಗೆಯಾಗಿ ಬಂದದರಿಂದ. ಶಯತ ಇಂದಿರಾ ಸಾಧು ತತ್ರಹಿ. ಆದ್ದರಿಂದ ನಮ್ಮೂರು ತುಂಬ ಶ್ರೀಮಂತ ಊರಾಯಿತು. ಹೇ ಭಗವಂತ, ನಿನ್ನನ್ನು ನೋಡಬೇಕು ಅಂತ ನಮಗೆ ಅಪೇಕ್ಷೆ. ತ್ವಯಿ ಗತಾಸವಃ. ಸಾಮಾನ್ಯ ಇಲ್ಲೆಲ್ಲ ನಾವು ನೀವು ಆಡುವ ಮಾತುಗಳು, ಡೈಲಾಗ್ಸ್ ಎಲ್ಲ ಇರುತ್ತಲ್ಲ, ನಿನ್ನಲ್ಲೇ ನನ್ನ ಪ್ರಾಣ, ಓನಲ್ಲ, ಯಾವನಲ್ಲವೂ ಇಲ್ಲ, ಗಿಲ್ಲವೂ ಇಲ್ಲ. ಇದು ನಿಜವಾಗಲೂ ಗೋಪಿಕೆಯರು ಆಡಿದರೆ ಅದಕ್ಕೆ ಅರ್ಥ ಇದೆ. ಯಾಕೆಂದರೆ ಕೃಷ್ಣನಿಗಾಗಿ ಪ್ರಾಣವನ್ನು ಪರಿತ್ಯಾಗ ಮಾಡಲಿಕ್ಕೆ ಸಾಮೂಹಿಕ ಸಂಕಲ್ಪ ಮಾಡಿದ ಪುಣ್ಯಾತ್ಗಿತ್ತೆಯರು. ಕೃಷ್ಣನಿಗಾಗಿ ಪ್ರಾಣವನ್ನು ಬಿಡ್ತೇವೆ ಅಂತ ಹೋದರು. ಹೌದು, ಕೃಷ್ಣನಲ್ಲಿ ಇವರಿಗೆ ಭಕ್ತಿ ಇದೆ ಅಂತ ಯಾರು ಸರ್ಟಿಫೈ ಮಾಡಬೇಕು? ನನಗೆ ದೇವರಲ್ಲಿ ತುಂಬ ಭಕ್ತಿ ಇದೆ, ಪುಣ್ಯಕ್ಕದು ಕಾಣುವ ಐಟಮ್ ಅಲ್ಲ ಅದು. ಏನೋ ಮಡಿ ಉಟ್ಕೊಂಡೆ, ಓಕೆ, ಇವರು ಮಡಿ ಉಟ್ಕೊಂಡಿದ್ದಾರೆ. ಹೃದಯದ ಶುದ್ಧಿ, ಭಕ್ತಿ ಇದೆಲ್ಲ ಒಳಗಿಂದಿದು. ಅದು ಗೊತ್ತಾಗೋದು ದೇವರಿಗೆ ಮಾತ್ರ. ಇವನು ಭಕ್ತಿ ಮಾಡ್ತಾನೋ ನಾಟಕ ಆಡ್ತಾನೋ ಅನ್ನೋ ದೇವ್ರಿಗೆ ಗೊತ್ತು. ಆದರೆ ಸ್ವಯಂ ದೇವರೇ ನನ್ನ ಭಕ್ತರು ಅಂತ ಇವರನ್ನು ಸರ್ಟಿಫೈ ಮಾಡಿದ್ದರಿಂದ ಇವರು ಭಕ್ತರು. ಉದ್ಧವರನ್ನು ಕೊಟ್ಟು ಕಳಿಸ್ದ. ಏಕಾಸ್ಕಂದ ಭಾಗವತದಲ್ಲಿ ಹೇಳ್ದ, ಕೃಷ್ಣ ನಿನ್ನನ್ನು ಆರಾಧನೆ ಮಾಡಿ ಯಾರಾದರೂ ಉದ್ಧಾರ ಆಗಿದಾರಾ ಅಂತ ಕೇಳಿದ ಕೂಡಲೇ ಮೊದಲು ಹೇಳಿದ ಹೆಸರೇ ಗೋಪಿಕೆ ಇರೋದು. ಸೊ ಯಾರಲ್ಲಿ ಭಕ್ತಿಯನ್ನು ಮಾಡಿದ್ದೇವೆ ಅಂತ ನಾವು ಹೇಳ್ತೇವೆ, ಆ ವ್ಯಕ್ತಿಯೇ ಇವರು ನನ್ನ ಭಕ್ತರು ಅಂತ ಸರ್ಟಿಫೈ ಮಾಡಿದ್ರೆ ಅದಕ್ಕೆ ವ್ಯಾಲಿಡಿಟಿ. ಪುಣ್ಯಕ್ಕೆ ನಮಗೆ ಯಾರೂ ಆ ಥರ ಸರ್ಟಿಫಿಕೇಟ್ ಕೊಡೋರು ಇಲ್ಲ, ಯಾಕೆಂದ್ರೆ ಗೊತ್ತಾಗೋದಿಲ್ಲ. ನಾಟಕನೂ ಆಡ್ಬೋದು, ಭಕ್ತಿಯನ್ನು ಮಾಡ್ಬೋದು. ಆದರೆ ವಿಶೇಷ ಭಕ್ತಿಯನ್ನು ಅವರು ಮಾಡಿದ್ದರಿಂದ ಕೃಷ್ಣನೇ ಅವರನ್ನೇ ಸ್ವೀಕಾರ ಮಾಡಿದ. ಎಲ್ಲಿವರೆಗೂ ಅಂದರೆ, ಕೃಷ್ಣ ಯಾವ ಲೆವೆಲ್ಲಿಗೆ ಹೇಳಿದ ಅಂದರೆ, ಕೃಷ್ಣ ಅಲ್ಲಿ ಫಿಸಿಕಲ್ ಆಗಿದ್ದಾನಂತೆ. ನಿಮ್ಮ ಮನಸ್ಸೇ ದೇವರ ಮನೆಯಂತೆ ಅಂತ ಹೇಳಿ ಕಳಿಸ್ಬೇಕಾದ್ರೆ ನಿಜವಾದ ಭಕ್ತರು ಗೋಪಿಕಾಸ್ತ್ರೀಯರು. ಅದಕ್ಕೆ ನಿನ್ನಲ್ಲೇ ಮನಸ್ಸಿದೆ ಅಂತ ಸುಳ್ಳು ಪಳ್ಳು ಹೇಳ್ತಾ ಇಲ್ಲ ಅವರು, ನಿಜವಾಗಲೂ ನಿನ್ನಲ್ಲೇ ಮನಸ್ಸಿದೆ. ತ್ವಯಿ ಗತಾಸವಃ ತ್ವಾಂ ವಿಚಿನ್ವತೆ. ನಿನ್ನನ್ನೇ ಹುಡುಕ್ತಾ ಇದ್ದೀವಿ ಕೃಷ್ಣ, ನೀನಿಲ್ಲದೆ ನಾವಿರ್ಲಿಕ್ಕಾಗೋದಿಲ್ಲ. ಇದು ಒಂದು ಸುಂದರವಾದ ಅರ್ಥ. ನಮ್ಮ ಸತ್ಯಧರ್ಮ ಸ್ವಾಮಿಗಳು ಇದಕ್ಕೆ ಇನ್ನೊಂದು ವ್ಯೂನಲ್ಲಿ ಅರ್ಥ ಬರೀತಾರೆ. ಜಯತಿ ತೇಧಿಕಂ ಅನ್ನೋದನ್ನು ಅವರು ಬಿಡಿಸ್ತಾರೆ. ಜ ಯತೀತ ಇಧಿಕಂ ಅಂತ ಪದಚ್ಛೇದ ಮಾಡಿದ್ರು. ಜ ಅನ್ನುವ ಪದಕ್ಕೆ, ಆ ಅಕ್ಷರಕ್ಕೆ ಒಂದು ಕೋಶವನ್ನು ಕೊಡ್ತಾರೆ. ಜೋ ಜೇತರಿ.
ಜ ಅಂದರೆ ಜಯಶೀಲ ಅನ್ನೋದಕ್ಕೆ ಅಬ್ರಿವೇಷನ್ ಅಂತ. ದೇವರನ್ನು ಸಂಬೋಧನೆ ಮಾಡೋದು, ಹೇ ಜಯಶೀಲನಾದ ಭಗವಂತನೇ. ಜ ಅಂತಾದ ಮೇಲೆ ಉಳಿದದ್ದು ಯತಿ. ತೇಧಿಕಂ ಅನ್ನೋ ಕಡೆ ಯತಿತ ಅಂತ ಮಾಡಿ ಇಧಿಕಂ ಅಂತ ಪದಚ್ಛೇದ ಮಾಡ್ಯಾರ. ಸಮಸ್ತ ಪದ ಮಾಡಿ ಜಯತಿ ತೇಧಿಕಂ ಅನ್ನೋದನ್ನು ಜ ಯತಿತ ಇಧಿಕಂ. ಯತಿತ ಅಂದರೆ ಯತಿತ್ವ, ಯತಿಧರ್ಮ, ಸನ್ಯಾಸ. ದೇವರು ಹೇಳದಂತೆ, ಸದಾ ನನ್ನ ಹತ್ತಿರ ಹೆಣ್ಣುಮಕ್ಕಳು ಇದ್ದು ನನಗೆ ತುಂಬ ಬೇಜಾರಾಗಿದೆ. ಯಾರಿಗೆ ಯಾವುದು ತುಂಬ ಇರುತ್ತೆ ಅದರ ಬಗ್ಗೆ ಅಲರ್ಜಿ ಇರುತ್ತೆ ಅಂತ. ಈ ತುಂಬ ಒಳ್ಳೆಯ ಭಕ್ಷ್ಯ ಈಕ್ಷೆ ಮಾಡಿದವರು ಆ ಹೊಗೆ ಕುಡೋದೇ ಸಾಕಾಗಿರುತ್ತೆ. ಏನು ಪುಣ್ಯಾತ್ಮರು, ದಿನೋ ನೀವು ಭಕ್ಷ್ಯ ತಿಂತೀರಾ, ಅವರೇನಿಲ್ಲ, ತಿಳಿ ಸಾರು, ಒಂದು ಲೋಟ ಮಜ್ಜಿಗೆ. ವೈರಾಗ್ಯ ಬರದೇ ಇರೋದು ಅಂದರೆ ಎರಡೇ ಅಂತ. ಒಂದು ಹಣ ಸಂಪಾದನೆ ಮಾಡಬೇಕು ಅಂತ, ಇನ್ನೊಂದು ಬದುಕಿರಲೇಬೇಕು ಅನ್ನೋ ಬಯಕೆ. ಇದೆರಡರ ಮೇಲೆ ಮಾತ್ರ ವೈರಾಗ್ಯ ಬರೋದಿಲ್ಲ. ಮಹಾಭಾರತ, ಹರಿವಂಶ ಎಲ್ಲ ಹೇಳೋದು ನಮ್ಮೆಲ್ಲವೂ ಜೀರ್ಣ ಆಗತ್ತೆ. ತಲೆ ಕೂದಲು ಜೀರ್ಣ ಆಯಿತು, ಹಲ್ಲುಗಳು ಜೀರ್ಣ ಆಯಿತು, ದೇಹದಲ್ಲಿರೋ ಶಕ್ತಿ ಜೀರ್ಣ ಆಯಿತು. ಜೀವಿತಾಶ ಧನಾಶಾಚ, ಬದುಕಿರಬೇಕು ಅನ್ನೋ ಬಯಕೆ, ಬದುಕಿರೋವರೆಗೂ ಸಂಪಾದನೆ ಮಾಡ್ತಾನೇ ಇರಬೇಕು ಅನ್ನೋ ಬಯಕೆ. ಅಲ್ಲ, ಇದನ್ನು ಯಾರಿಗೆ ನೀವು ಇಡ್ತೀರಿ? ಯಾರಿಗೋ ಇಡ್ತೀವಿ, ಬಾಯಿ ಮುಚ್ಕೊಂಡಿರಿ, ಮಾಡಬೇಕು. ನನಗೆ ಏನಂದರೆ ಇದು ನನಗೆ ಉಪಯೋಗ ಇಲ್ಲ ಅನ್ನೋದು ಗೊತ್ತಿಲ್ಲದೆ ನಾನು ಸಂಪಾದನೆ ಮಾಡ್ತಾ ಇರ್ತೇನಂತೆ. ಇದೆರಡು ಮನುಷ್ಯನಿಗೆ ಮಾತ್ರ ಕಡಿಮೆ ಆಗೋದಿಲ್ಲ ಅಂತ ಯಯಾತಿಯ ಬಗ್ಗೆ ಹೇಳಬೇಕಾದ್ರೆ ಭಾಗವತ, ಮಹಾಭಾರತ, ಹರಿವಂಶ ಎಲ್ಲ ಪುರಾಣಗಳು ಈ ಮಾತನ್ನು ಹೇಳಿದೆ. ನಮ್ಮ ಅನುಭವವೂ ಅದು ಇದೆ. ಹೀಗಾಗಿ ಮನುಷ್ಯನಿಗೆ ಲಿಮಿಟ್ಟೇ ಇಲ್ಲಂತೆ. ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಇನ್ನಷ್ಟು ಬೇಕೆಂಬಾಸೆ, ಕಷ್ಟಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ, ಪುರಂದರ ವಿಠಲ ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಇದನ್ನು ಯಾರ ಮುಂದೂ ನಾವು ಹೇಳೋದು ಬೇಕೇ ಆಗಿಲ್ಲ. ನಮ್ಮನ್ನು ನಾವು ಟೆಸ್ಟ್ ಮಾಡಿಕೊಂಡ್ರೆ ಗೊತ್ತಾಗತ್ತೆ. ನಿಜವಾಗಲೂ ವೈರಾಗ್ಯ ಇದೆ ಅಂದರೆ ನಾನು ಧನ್ಯ, ವೈರಾಗ್ಯ ಇಲ್ಲ ಅಂತ ಬರೀ ಫೋರ್ಸ್ ಕೊಟ್ಟರೆ ನಾನು ಹಾಳಾಗ್ತೀನಿ ಅಷ್ಟೇ. ಯಾರೂ ಬಂದು ನನಗೆ ವೈರಾಗ್ಯ ಇದೆಯಾ, ಪುಣ್ಯಕ್ಕೆ ಇದಕ್ಕೆಲ್ಲ ಯಾವ ಮೀಟರ್ಸ್ ಇಲ್ಲ. ಯಾವುದೋ ಒಂದು ಮೀಟರ್ ಫಿಕ್ಸ್ ಮಾಡಿದ್ರೆ ಇವರು ವೈರಾಗ್ಯ ಈ ಪರ್ಸೆಂಟ್ ಇದೆ, ಈಗ ಫ್ಯಾಟು ಗೀಟೆಲ್ಲ ಪರ್ಸೆಂಟೇಜ್ ಗೊತ್ತಾಗುತ್ತೆ. ಅಥವಾ ಶುಗರ್ ಎಷ್ಟಿದೆ, ಇವರು ವೈರಾಗ್ಯ ಎಷ್ಟಿದೆ. ಮೀಟ್ರ್ಗಳಿದ್ದರೆ ಗೋವಿಂದ, ಮೀಟ್ರು ಕೃಷ್ಣಾರ್ಪಣೆ ಆಗ್ಬಿಟ್ಟಿರೋ ನಮಗಿರುವ ಆ ಬಯಕೆಗಳು ವಿಷಯದ ಆಸೆಗೆ. ಹೀಗಾಗಿ ಜಯತಿ ತೇಧಿಕಂ ಜನ್ಮನ ವ್ರಜಃ, ಭಗವಂತ ಅಂತಾನೆ ಯತಿತ, ನಾನು ಸನ್ಯಾಸಿ ಆಗ್ತೇನೆ ಅಂದಂತೆ. ಸದಾ ಹೆಣ್ಣು ಮಕ್ಕಳು ನನ್ನ ಸುತ್ತಲೂ ಇದ್ದು ನನಗೆ ಬೇಜಾರಾಗಿದೆ, ಸನ್ಯಾಸಿ ಆಗ್ತೀನಿ. ನಮ್ಮ ಸತ್ಯಧರ್ಮರಂದರು, ಕೃಷ್ಣ ಯಾರು ಬೇಕಾದರೂ ಸನ್ಯಾಸಿಗಳಾಗಬಹುದು, ನೀನು ಮಾತ್ರ ಸನ್ಯಾಸಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ, ಏನು, ಯಾವ ಪೀಠವೂ ಖಾಲಿ ಇಲ್ವಾ? ಮಹಾತ್ಮ ಪೀಠಗಳ ಖಾಲಿ ಇಲ್ಲ ಅಂದರೆ ಬೇಡ, ನಾನು ಯಾವುದೋ 3000 ಮಠಕ್ಕೆ ಹೋಗಿ ತೊಗೊಳ್ತೇನೆ, ಹುಬ್ಬಳ್ಳಿಯಲ್ಲೋ ಧಾರವಾಡದಲ್ಲೋ. ನೀ 3000 ಇಲ್ಲ 6000 ಇಲ್ಲ, ಸನ್ಯಾಸ ಧರ್ಮವೇ ನಿನಗೆ ಇಲ್ಲ ಅಂದರು. ಯತಿತ ಜಯಶೀಲನಾದ ಭಗವಂತ ಯತಿತ ನ ಇಲ್ಲ. ಯಾಕೆ ಅಂದರೆ ಇಧಿಕಂ ಅಂದರು. ಇಧಿಕ ಅನ್ನೋ ಪದಕ್ಕೆ ಅರ್ಥ ಈ ಅನ್ನುವ ಅಕ್ಷರಕ್ಕೆ ಕಾಮ ಅಂತ, ಕಾಮ, ಮನ್ಮಥ ಅಥವಾ ಬ್ರಹ್ಮ, ಏಕಾಕ್ಷರ ಕೋಶಗಳಲ್ಲಿದೆ ಇದು. ವಿಧಿ ಅಥವಾ ಬ್ರಹ್ಮ. ಧಿ, ದೊಡ್ಡ ಧಿ ಅದು. ಧಿ ಅಂದರೆ ಧೀಯಂತೆ, ಧಾರಣೆ ಮಾಡುವವಳು. ತನ್ನ ಗರ್ಭದಲ್ಲಿ ಆ ಕಾಮನನ್ನೋ ಬ್ರಹ್ಮನನ್ನೋ ಧಾರಣೆ ಮಾಡುವವಳು ಮಹಾಲಕ್ಷ್ಮೀ ದೇವಿ, ಜಗದಂಬೆ. ಇಧಿ ಅಂದರೆ ಜಗದಂಬೆ. ಯಾಕೆ? ಕಾಮಬ್ರಹ್ಮರನ್ನು ತನ್ನ ಗರ್ಭದಲ್ಲಿ ಧರಿಸಿದ್ದರಿಂದ ಅವಳಿಗೆ ಇಧಿ ಅಂತ ಹೆಸರು. ಆ ಇಧಿಯಾದ ಮಹಾಲಕ್ಷ್ಮೀ ದೇವಿಗೆ ಕಾ ಅಂದರೆ ಸುಖ. ಯಾತರಿಂದ? ಸದಾ ದೇವರ ಎದೆ ಮೇಲೆ ಕೂಡುವುದರಿಂದ ತುಂಬ ಸುಖ ಅಂತವಳೆ. ಇಧಿಕಂ, ಇಹಿ ಕಾಮ ಅಥವಾ ವಿಧಿ, ಅವರನ್ನು ಧಾರಣೆ ಮಾಡಿದ ಲಕ್ಷ್ಮಿ, ಅವಳಿಗೆ ಕಂ ಸುಖಂ ಯಸ್ಮಾತ್ ಸಹ ಇಧಿಕಃ ಅಂಥೇಳಿ ವ್ಯಾಖ್ಯಾನ ಮಾಡಿ, ಸದಾ ನೀನು ಎದೆ ಮೇಲೆ ಕೂಡಿಸ್ಕೊಂಡಿರ್ತೀನಿ, ನೀನೆಲ್ಲಿ ಸನ್ಯಾಸಿಯೋ. ಇದು ನಮ್ಮ ಪುರಂದರದಾಸರಂಥದ್ದನ್ನೇ ಸತ್ಯಧರ್ಮರಂತಾರೆ. ಯಾಕೆಂದರೆ ಅವರೇ ಮೊದಲಲ್ಲ, ಅವರು ಮೊದಲೇ ಅಂದಿದ್ರು, ಏನು ಒಳಗೆ ಹಾಕ್ಕೊಂಡೆ ನಿನ್ನ ಗಂಡನ್ನು, ಅದು ಎಷ್ಟು ಟೋಪಿ ಹಾಕಿದಿ, ಏನು ಮಕ್ಮಲ್ ಟೋಪಿ, ಬಿಚ್ಚೋದೇ ಇಲ್ಲ ಅಂತಾನಲ್ಲ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ
ಹಲವು ಆಭರಣಗಳನ್ನು ಜಲವು ಆಗಿ ಜಾಣತನದಿ ಮರಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಯೇ. ಇರಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಯೇ. ಸರ್ವಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವದ ತನ್ನೆದೆಯ ಮೇಲೆ ಬಿಡದೆ ಮುದ್ದಾಡಿ ಪಂತೆ ಮರಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಯೇ. ಬೌದ್ಧಾವತಾರದಲ್ಲೂ ಲಕ್ಷ್ಮೀದೇವಿ ಎದೆ ಮೇಲೆ ಕೂತ ಇದ್ಲಂತೆ. ನೀನೆಲ್ಲಿ ಸನ್ಯಾಸಿ? ಸನ್ಯಾಸಿ ಅಂದರೆ ಪಬ್ಲಿಕ್ಕಲ್ಲಾದರೂ ಹೆಂಡತಿಯನ್ನು ಬಿಡಬೇಕು. ನೀ ಪಾದಪೂಜೆ ಅಂದರೆ ನಮ್ಮ ಅವನವರು ಬರ್ತೀರಿ ಅಂತಿ, ನೀ ಎಲ್ಲಿ ಸನ್ಯಾಸಿಯೋ? ಲಕ್ಷ್ಮೀ ಬಿಟ್ಟಿರೋದೇ ಇಲ್ಲ. ನಾವು ಚಿಂತನೆಯನ್ನು ಹಾಗೆ ಮಾಡಬೇಕು. ಲಕ್ಷ್ಮೀಧರಾಭ್ಯಾಮ್ ಆಶ್ಲಿಷ್ಟ ಸಮೂರ್ತಿ ಗಣಮಧ್ಯಗಃ ಬ್ರಹ್ಮ ವಾಯು ಶಿವಾಹೀಶ ವಿಪೈ ಶಕ್ರಾದಿಕೈರಪಿ ಸೇವ್ಯಮಾನೋ ಅಧಿಕಂ ಭಕ್ತಿಯ ಅಂದರು. ಹೀಗಾಗಿ ಸದಾ ಎದೆಯ ಮೇಲೆ ಲಕ್ಷ್ಮಿಯನ್ನು ಕೂಡಿಸಿಕೊಂಡಿರುವ ನೀನು ಹೇ ಜಯಶೀಲನಾದ ಭಗವಂತ, ಇಧಿಕಂ ತೇ ಯತಿತ ನ, ಲಕ್ಷ್ಮೀದೇವಿಯನ್ನು ನೀನು ಬಿಡು, ಆಮೇಲೆ ಸನ್ಯಾಸಿ ಆಗು. ದೇವರಂದ, ನಾ ಸನ್ಯಾಸಿ ಬೇಕಾದ್ರೆ ಆಗ್ತೀನಿ, ಲಕ್ಷ್ಮೀನ ಬಿಡಲ್ಲ ಅಂದ. ಬುದ್ಧಾವತಾರದಲ್ಲಿ ಸನ್ಯಾಸಿನೂ ಆದ, ಲಕ್ಷ್ಮೀನ. ದೇವತೆಗಳಿಗೆಲ್ಲ ಮೂರೂ ಆಶ್ರಮವನ್ನು ಸಂರಕ್ಷಣೆ ಮಾಡುವ ಯೋಗ್ಯತೆ ಇದೆ. ಸ್ವಸ್ತ್ರೀ ನಿಷೇವಣವನ್ನು ಇವರೆಲ್ಲ ಮಾಡೋದು ಕಾಮಕ್ಕಾಗಿ ಅಲ್ಲೇ ಇಲ್ಲ. ಸದಾ ಸಮಸ್ತಾಶ್ರಮ ಭಾಗ್ ಸುರೇಶ್ವರ ಅಂಥೇಳಿ ಸುಮಧ್ವಿಜಯಲ್ಲಿ ಬರುತ್ತೆ 4ನೇ ಸರ್ಗದಲ್ಲಿ. ಏಕಕಾಲದಲ್ಲೇ 4 ಆಶ್ರಮವನ್ನು ಸಂರಕ್ಷಣೆ ಮಾಡುವ ತಾಕತ್ತು ಅವ್ರಿಗಿರುತ್ತೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಒಂದೇ ಟೈಮಲ್ಲಿ. ಆ ಸ್ತ್ರೀ ಶರೀರವನ್ನು ನೋಡಿ ಅವರ ಮನಸ್ಸು ಯಾವ ವಿಕಾರವೂ ಆಗೋದಿಲ್ಲ. ಬಹಳ ದೊಡ್ಡ ದೊಡ್ಡ ಕ್ಯಾಡರಲ್ಲಿರೋ ದೇವತೆಗಳಿಗೆ ಏನೂ ವ್ಯತ್ಯಾಸ ಆಗೋದಿಲ್ಲ. ದೇವರ ಅನುಗ್ರಹ ಪಡೆದಂತಹ ಜ್ಞಾನಿಗಳ ಅವಸ್ಥೆನೇ ಹೀಗಿದ್ದಾಗ ಸರ್ವೋತ್ತಮನಾದ ದೇವರಿಗೆ ಲಕ್ಷ್ಮೀದೇವಿಯಿಂದ ಆಗೋದೇನೋ ಹೋಗೋದೇನೋ. ಅವಳ ಮೇಲೆ ಅನುಗ್ರಹವನ್ನು ಮಾಡಿ ಆ ಎದೆಯಲ್ಲಿ ಸ್ಥಾನವನ್ನು ಕೊಟ್ಟಿಯಾನೆ ವಿನಃ. ಆದ್ದರಿಂದ ಜಯತಿ ತೇದಿಕಂ ಜನ್ಮನಾವ್ರಜಃ, ಕೃಷ್ಣ ನೀನಿಲ್ಲದೆ ನಾವಿರೋದಿಲ್ಲ. ಅಥವಾ ಇನ್ನೊಂದು ಸುಂದರವಾದ ಆವ್ರಜ, ಹೇ ಭಗವಂತ, ನಿನ್ನ ಜನ್ಮ ಸಾಮಾನ್ಯರಂತೆ ಅಲ್ಲ. ಮತ್ತೇನು, ನಿನ್ನಷ್ಟಕ್ಕೆ ನೀನು ಬಂದವನು. ನಮ್ಮ ಜನ್ಮ ಎಲ್ಲ ಇನ್ನೊಬ್ಬರ ಅಧೀನ, ಕರ್ಮದ ಅಧೀನ, ಕರ್ಮ ನಿಯಾಮಕನಾದ ಭಗವಂತನ ಅಧೀನ. ಆದರೆ ದೇವರ ಜನ್ಮ ತನ್ನಿಚ್ಛೆಯಿಂದ ತಾನು ಬಂದದ್ದು. ಆದ್ದರಿಂದ ದಯಮಾಡಿ ನಮ್ಮ ಕಣ್ಣೆದುರಿಗೆ ಬಾ. ಯಾಕೆ? ನನ್ನ ಅನಿವಾರ್ಯತೆ ನಿಮಗೇನು? ವ್ರಜ ಜನಾರ್ತಿಹನ್ ವೀರಯೋಚಿತ ನಿಜ ಜನಸ್ಮಯ ಧ್ವಂಸನಸ್ಮಿತ ಭಜ ಸಖೇ ಭವೇ ಕಿಂಕರೀಸ್ಮನೋ ಜಲರೋಹಾನನಂ ಚಾರುದರ್ಶಯನ್. ವ್ರಜ ಜನಾರ್ತಿಹನ್, ವ್ರಜ ಅಂದರೆ ನಂದಗೋಕುಲ ಅಂದಿಲ್ಲ, ಅಲ್ಲಿರುವ ಜನಗಳ ಆರ್ತಿಹನ್. ಆರ್ತಿ ಅಂದರೆ ದುಃಖಗಳನ್ನು, ಹನ್ ಅಂದರೆ ಹನನ ಮಾಡೋನು. ನಂದಗೋಕುಲದಲ್ಲಿರುವ ಭಕ್ತರ ಎಲ್ಲ ದುಃಖಗಳನ್ನು ನೀನು ದೂರ ಮಾಡುವವನು. ಒಟ್ಟು ದೇವರನ್ನು ಯಾರು ಆರಾಧನೆ ಮಾಡ್ತಾರೆ ಅವರ ದುಃಖವನ್ನು ದೂರ ಮಾಡುವ ಸ್ವಭಾವ ನಿಂದು. ವ್ರಜ ಜನಾರ್ತಿಹನ್ ವೀರ. ವೀರ ಅನ್ನೋದಕ್ಕೆ ಶೂರ ಅಂತ, ಅಥವಾ ಅನೇಕ ಅರ್ಥಗಳಿದೆ. ವಿಪಕ್ಷಿ ಪರಮಾತ್ಮನೋಹ, ವಿ ಅಂದರೆ ಗರುಡ ದೇವರು, ಅವರ ಮೇಲೆ ಇವನು ಓಡಾಡೋದರಿಂದ ವೀರ, ಅಥವಾ ಅವನಿಗೂ ಪ್ರೇರಕನಾದದ್ದರಿಂದ ವೀರ. ವಿನಾ ಈರ್ತೆ ಇತಿ ವೀರ, ಗರುಡನ ಮೇಲೆ ಹೋಗೋನು. ಸೊ ವೀರ ಅನ್ನೋದಕ್ಕೆ ತುಂಬ ಸುಂದರವಾದ ಅರ್ಥ. ದೇವರಂದ, ನನ್ನನ್ನು ಬಾ 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 ಅಂತ ಇದ್ದೀರಿ, ನಮ್ಮ ಬಾಸ್ ಬಿಡ್ತಾ ಇಲ್ಲ. ನನಗೇನೋ ಬರಬೇಕು ಅಂತ ಅಪೇಕ್ಷೆ, ನಮ್ಮ ಬಾಸ್ ಬಿಡಬೇಕಲ್ಲ. ಕೆಲವು ಕಡೆ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಒಟ್ಟು ನಾವು ಹೋಗಬೇಕು ಅಂತ ಅಪೇಕ್ಷೆ ಇದ್ದರೂ ಕೆಲಸ ಮಾಡುವ ಕಡೆ ನಮಗೆ ಪರ್ಮಿಷನ್ ಸಿಗೋದಿಲ್ಲ. ಕೆಲವು ಡಿಪಾರ್ಟ್ಮೆಂಟ್ಗಳಂತೂ ಅದು ಸಿಗೋದೇ ಇಲ್ಲಂತೆ. ನಮ್ಮ ಕಸಿನ್ನೇ ಡಾಕ್ಟರ್ ಇದ್ದಾನೆ ಪಾಪ, ಅವನು ರಜಾ ಅಂತ ಬಂದಿರುತ್ತೆ, ಮನೆಗೆ ಬಂದ ಕೂಡಲೇ ಮತ್ತೆ ಫೋನ್ ಬರುತ್ತೆ. ಅದು ರೇಡಿಯಾಲಜಿಸ್ಟ್ ಅವನು. ಹಾಗೀಗ ಹೋಗಿ ಎಲ್ಲದರ ಪ್ರಾರಂಭವೇ ಅಲ್ಲಿಂದ ಶುರು. ಅವನು ಅನಿವಾರ್ಯವಾಗಿ ಹೋಗಲೇಬೇಕು. ವಿಚಿತ್ರ ಮಡಿ ಬೇರೆ, ಬಂದ ಕೂಡಲೇ ಅದನ್ನೆಲ್ಲ ಒಂದು ಕಡೆ ಇಟ್ಟು ಸ್ನಾನ ಮಾಡಿ ಒಳಗೆ ಬಂದಿರ್ತಾನೆ, ಫೋನ್ ನೀವು ಬರಲೇಬೇಕು ಅಂತ. ಹಾಗಾಗಿ ನಮ್ಮ ಕಡ್ಡಿ ಶ್ರೀನಿವಾಸಾಚಾರ್ಯ ಮೊಮ್ಮಗ ಡಾಕ್ಟರ್ ಅಮಿತ ವಿಕ್ರಮ ಅಂಥೇಳಿ ಸೋದರ ಮಾವನ ಮಗ, ತುಂಬ ಒಳ್ಳೆಯ ಡಾಕ್ಟರು, ತುಂಬ ಆಚಾರವಂತ, ಜೊತೆಯಲ್ಲಿ ಶಾಸ್ತ್ರದ ಮಹಾ
ಪರೀಕ್ಷೆಗಳನ್ನು ಈಗೂ ಕೊಡ್ತಾ ಇರ್ತಾನೆ, ಈಗೂ ಓದ್ತಾನೆ ನ್ಯಾಯಾಮೃತ ಅದ್ವೈತ ಸಿದ್ಧಿ ಮೇಲೆ. ಹೀಗಾಗಿ ವ್ರಜಜನಾರ್ಥಿಹನ್, ಕೆಲವರು ರಜೆ ಇರೋದಿಲ್ಲ, ಯಾಕೆಂದರೆ ಅವ್ರ ಬಾಸ್ ಬಿಡೋದಿಲ್ಲ. ದೇವರಂದ ನಮ್ಮ ಬಾಸ್ ಬಿಡಲ್ಲ ಅಂತ. ನಿನಗೆ ಬಾಸ್ ಯಾರಪ್ಪ? ವೀರ ಅಂದರು. ವಿಗತಃ ಈರಹ, ಈರರು ಅಂದರೆ ಪ್ರೇರಕರು ಅಂತ. ವಿ ಅಂದರೆ ಇಲ್ಲ, ನಿನಗ್ಯಾರು ಪ್ರೇರಕರೋ? ನೀನೇ ಜಗತ್ತಿಗೆ ಪ್ರೇರಕ. ನಿನಗ್ಯಾರು ಪ್ರೇರಣೆ ಮಾಡೋರು? ಸರ್ವಪ್ರೇರಕನಾದ ಸರ್ವಸ್ವಾಮಿಯಾದ ನಿನಗೆಲ್ಲಿ ಇನ್ಯಾರಾದರಿಗೂ ಪ್ರೇರಣೆ ಕೊಟ್ಟರೆ ಅವರ ತಲೆ ಕೆಲಸ, ಇಲ್ಲಾಂದರೆ ಏನೇನೇನೇನೂ ಇಲ್ಲ. ಗೋಪಾಲದಾಸರಂದ್ರೆ ಅದನ್ನೇ, ತಿಳಿವೆಂಬುದಕ್ಕಾಗಿ ತಿಳಿಯತಕ್ಕದ್ದು ನೀನೇ, ತಿಳಿಸೋ ಸೋತ್ತಮರೆಲ್ಲ ತಿಳಿದ ಶೇಷ. ತಿಳಿಪಲ್ಲಿ ತಿಳಿವಲ್ಲಿ ತಿಳುವಳಿಕೆ ನೀನಾಗಿ ಚಲಿಸದಲೆ ಮನ ನಿಲ್ಲಿಸೋ ಗೋಪಾಲ ವಿಠಲ. ಮುಖ್ಯ ಕಾರಣ ವಿಷ್ಣು ಸ್ವತಂತ್ರ ಸರ್ವೇಜ. ತಿಳಿಪಲ್ಲಿ ತಿಳಿವಲ್ಲಿ ತಿಳುವಳಿಕೆ ನೀನಾಗಿ, ನೀನು ಮನಸ್ಸನ್ನು, ಅದನ್ನೇ ಮುಂದೆ ಜಗನ್ನಾಥದಾಸರಂಥದ್ದು ಗುರುಗಳು ಅಂದದ್ದನ್ನೇ, ಮನದೊಳಗೆ ತಾನಿದ್ದು ಮನನೆಂದೆನಿಸಿಕೊಂಬನು ಮನದ ವೃತ್ತಿಗಳನ್ನು ಅನುಸರಿಸಿ ಈವನು ಭೋಗಗಳ ತ್ರಿವಿಧ ಚೇತನಕ್ಕೆ ಮನವನಿತ್ತರೆ ತನ್ನ ನೀವನು. ನಿನಗ್ಯಾರು ಪ್ರೇರಕ? ನೀನೇ ಜಗತ್ತಿಗೆ ಪ್ರೇರಕ. ಅದಕ್ಕೆ ಹೇ ವೀರ, ಶೂರ ಅಥವಾ ಗರುಡಾರೂಢ ಅಥವಾ ಎಲ್ಲರಿಗೂ ಪ್ರೇರಕ, ನಿಜ ಜನಸ್ಮಯ ಧ್ವಂಸನ ಸ್ಮಿತ. ನಾವು ಅಹಂಕಾರ ಪಟ್ಟದ್ದು ನಿಜಾನೇ, ಖಂಡಿತ ನಾವು ಅಹಂಕಾರಿಗಳಲ್ಲ, ಬಹಳ ಒಳ್ಳೆಯವರು, ನಮ್ಮನ್ನು ಉದ್ಧಾರ ಮಾಡು. ಸಾಮಾನ್ಯವಾಗಿ ನಾವು ಹೇಳೋದು ಹಾಗೆ, ದೇವರ ಹತ್ರನೋ ಗುರುಗಳ ಹತ್ರ ಹೋದಾಗ ನಾವು ತುಂಬ ಒಳ್ಳೆಯವರು ಸ್ವಾಮಿ, ನಮ್ಮನ್ನು ನೀನು ನೋಡದೇ ಇದ್ದರೆ ಇದೇನು ಅನ್ಯಾಯ ಇಲ್ಲ, ನಾವು ಅಹಂಕಾರಿಗಳೇ. ಆದರೆ ಯಾರ ಮುಂದೆ ಅಹಂಕಾರ ಪಟ್ಟಿದ್ದು? ತಾಯಿಯ ಮುಂದೆ ಮಗು ಸ್ವಲ್ಪ ಚೇಷ್ಟೆಯನ್ನು ಮಾಡುತ್ತೆ, ಆ ತಾಯಿಯ ಮುಂದೆ ಏನೋ ಮಾತು ಕೇಳಲ್ಲ, ಮೊಂಡುತನ ಮಾಡುತ್ತೆ. ಅಲ್ಲೂ ಮಾಡಬೇಡ ಅಂದರೆ ಅಲ್ಲೂ ಗಂಭೀರವಾಗಿರು ಅಂದರೆ ಏನು ಹಾಸ್ಟೆಲ್ಲ ಅದು? ಆ ತಾಯಿ ಮಗು ಮೊಂಡುತನ ಮಾಡಿದಾಗ ಅಥವಾ ಅದೇನಾದರೂ ಚೇಷ್ಟೆಯನ್ನು ಮಾಡಿದಾಗ ಅವಳು ಶಾಪವನ್ನು ಕೊಟ್ಟೋ, ಅಥವಾ ನೀನು ನನ್ನ ಮಗನೇ ಅಲ್ಲ, ಅಥವಾ ಪುಟ್ಟ ಮಗು ಇದ್ದಾಗ ತುಂಬ ಅಳ್ತಾ ಇದೆ ಅಂತ ಕುತ್ತಿಗೆ ಹಿಸಿಕ್ಬಿಟ್ರೆ ನಮ್ಮ ರಾತ್ರೆಲ್ಲ ನಿದ್ದೆನೇ ಆಗಲ್ಲ, ಅದಕ್ಕೆ ಇದು ಬೇಡ ಬೇಡ ಎಲ್ಲಾಗತ್ತೆ. ತಾಯಿಗೆ ಆ ಪೇಷನ್ಸನ್ನು ದೇವರು ಕೊಟ್ಟಿಯಾನೆ. ಅದು ಎಷ್ಟೇ ರೋಗಗ್ರಸ್ತವಾಗಲಿ, ಅದಕ್ಕೆ ಎಷ್ಟೇ ಕುರೂಪಿಯಾಗಲಿ, ಅದು ಏನೇ ಅಳ್ಳಿ ಮಾಡಲಿ, ನನ್ನ ಕಂದ ಅಂಥೇಳಿ ಎತ್ತಿ ಮುದ್ದಾಡಿ ಕಾಡಿಬೇಡಿ ಆ ಮಗುವನ್ನು ಬೆಳೆಸ್ತಾಳೆ. ನೀನು ಜಗತ್ತಿಗೆ ತಂದೆ ತಾಯಿಯೋ? ನಾವೇನೋ ಚೂರೋಪಾರು ಮಾಡಿ, ನಿಜ ಜನಸ್ಮಯ, ನಿಜ ಜನರು ನಿನ್ನ ಸ್ವಕೀಯರು, ನಿನ್ನ ಭಕ್ತರು, ಅವರ ಸ್ಮಯ ಅಂದರೆ ಅಹಂಕಾರವನ್ನು ಧ್ವಂಸ ಮಾಡು. ಹೇ ಸ್ಮಿತ, ಮಂದಹಾಸದಿಂದ ಕೂಡಿದ ಭಗವಂತ, ಸ್ವಕೀಯರಾದ ನಮ್ಮ ಗರ್ವವನ್ನು ನೀನು ದೂರ ಮಾಡಬೇಕಪ್ಪ. ಭಜಸಕೆ ಭವೇ ಕಿಂಕರೀಸ್ಮನು. ಹೇ ಸಖೆ, ಪ್ರೀತ್ಯಾಸ್ಪದನಾದ ಸ್ನೇಹಿತನಾದ ಭಗವಂತ, ನಮ್ಮ ಅಹಂಕಾರವನ್ನು ದೂರ ಮಾಡು. ಅಷ್ಟೇ ಅಲ್ಲ, ನಿನ್ನ ಸುಂದರವಾದ ಮುಖವನ್ನು ತೋರಿಸು. ನೀವೇನು ಅಂದ? ನಾವು ಕಿಂಕರರು. ನಾವು ಹೇಳ್ಬಿಡ್ರಿ ನಿನ್ನ ದಾಸರು. ನಾವೆಂದೂ ಬಾಸ್ ಅಲ್ಲೇ ಅಲ್ಲ, ದಾಸಾನು ಕಿಂಕರೀಸ್ಮನು, ನಿನ್ನ ದಾಸರು, ನೀನು ಹೇಳಿದ ಕೆಲಸವನ್ನು ಮಾಡೋರು. ಇಷ್ಟ ಆಡಿದರೆ ದೇವರು ನೋಡ್ಬೋದಂತೆ. ನಮಗೂ ಎಲ್ಲಾದರೂ ಸ್ವಾತಂತ್ರ್ಯದ ಭ್ರಮೆ ಇದೆ, ನಾವೇನು ಅಲ್ಲ, ನಾವೇನು ಕಮ್ಮಿ, ಇರಲಿ ಬಿಡ್ರಿ, ದೇವರು ಬರಲಿಲ್ಲ ಅಂದರೆ ಅವನಿಗೆ ಇಲ್ಲ ಇವತ್ತು ಆಂಧ್ರ ದೇವರಂತಾನೆ. ಕಿಂಕರೀಸ್ಮನು, ಕಿಂಕರಿಯರು, ನಿನ್ನ ಸೇವಕರು ನಾವು. ನಮಗೆ ಭವೇ, ನಮ್ಮ ಕಲ್ಯಾಣಕ್ಕಾಗಿ ಭಜ, ನಮ್ಮನ್ನು ಉದ್ಧಾರ ಮಾಡು. ನಿನಗಾಗಿ ನಾವು ಬಂದಿದ್ದೀವಿ, ನೀವು ಇಲ್ಲದೆ ನಾವಿಲ್ಲಪ್ಪ. ನೀನು ಎಷ್ಟು ಚೆನ್ನಾಗಿದೆ, ನಿನ್ನ ಕಣ್ಣನ್ನು ಆದರೂ ನೋಡಬೇಕು. ಹೇಗಿದೆ ಕಣ್ಣು? ಪುಂಡರೀಕಾಕ್ಷ ಅಂತ ದೇವರ ಕಣ್ಣನ್ನು ಅಂತಾರೆ. ಗೋಪಿಕೆಯರ ಬಗ್ಗೆ ದೇವರ ಕಣ್ಣಿನ ಡೇಟಾ ತಗೋಬೇಕು, ತುಂಬ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಶರದುದಾಶಯೇ ಸಾಧುಜಾತ ಸತೆ ಸರಸಿಜೋದರ ಶ್ರೀಮುಷಾದೃಶ ಸುರಥನಾಥತೆ ಶುಲ್ಕದಾಸಿಕಾ ವರದ ನಿಘ್ನತೋ ನೇಹ ಕಿಂಬದ. ಕಮಲ ಇದ್ದಾಗಿದೆ ಅಂದರೆ ಪ್ರಾಮಾಣಿಕವಾಗಿ ನಾವು ನೀವು ಇವತ್ತು ನೋಡುವ ಕಮಲ ಅಂದರೆ ಅದರ ಬಗ್ಗೆ ಗೌರವವೇ ಬರೋದಿಲ್ಲ. ಮಾರ್ಕೆಟಲ್ಲಿ ತರ್ತೀವಿ,
ಅದು ಅರಳಿರಲ್ಲ. ಮನೆಗೆ ತಂದು ಅದರ ಪೆಟಲ್ಸನ್ನೆಲ್ಲ ನಾವು ಕೈಯಿಂದ ಅರಳಿಸಿ ಏನೋ ಕಷ್ಟಪಟ್ಟು ದೇವರ ಮೇಲೆ ಇಡ್ತೀವಿ. ಒಂದು 5 ನಿಮಿಷಕ್ಕೆ ಅದು ಹೀಗೆ ಬಿದ್ದಿರುತ್ತೆ. ದೇವರ ಕಣ್ಣು ಕಮಲದ ಕಣ್ಣು ಅಂತಿರುತ್ತೆ. ಇದು ನೋಡಿದ್ರೆ ಮುದಿ ಹದ್ದಿದ್ದಾಗಿದೆ. ಏನು ದೇವರ ಕಣ್ಣಿಗೂ ಇದಕ್ಕೆ ಏನು ಸಂಬಂಧ? ಅದಕ್ಕಂದರೂ ನೀವು ಕಿತ್ತಿಟ್ಟ ಕಮಲ ಅಲ್ಲಪ್ಪ, ಶರದುದಾಶಯಗಳು. ಶರತ್ಕಾಲದಲ್ಲಿರುವ ಉದಾಶಯ ಅಂದರೆ ಕ್ಯಾಚ್ಮೆಂಟ್ ಏರಿಯಾ ಆದಂಥ ನದಿಯೋ ನದಿಯಲ್ಲಿ ಕಮಲ ಕಮ್ಮಿ, ನಿಂತ ನೀರಲ್ಲೇ ಅದಿರೋದು. ಸರೋವರಗಳು ಶರದುದಾಶಯೇ. ಈ ಚನ್ನಪಟ್ಟಣಕ್ಕೆ ಹೋಗ್ತಾ ಇತ್ತು, ಈಗ ಬ್ರಹ್ಮಣ್ಯ ತೀರ್ಥರ ಹತ್ರ ಹೋಗ್ತಾ ಅಲ್ಲೊಂದು ಯಾವುದೋ ಕೆರೆ ಇದೆ ರೈಟ್ ಸೈಡಲ್ಲಿ, ಸ್ವಲ್ಪ 1-2 ಇರತ್ತೆ, ಎಲ್ಲ ತೊಗೊಂಡು ಹೋಗಿರ್ತಾರೋ ಏನೋ ಗೊತ್ತಿಲ್ಲ. ಈಗ ನೀರುಗಳೇ ಇಲ್ಲಲ್ಲ, ಅದು ಎಲ್ಲ ಕೆರೆ ಹೇಳಿಲ್ಲ ಅವರು. ಮಳೆಗಾಲದಲ್ಲಿ ಒಳ್ಳೆ ಮಳೆ ಬಂದು ನೀರು ತುಂಬಿರಬೇಕು. ಶರತ್ಕಾಲ ಅಂದರೆ ನಮ್ಮ ನವರಾತ್ರಿಯ ಸಮಯದಲ್ಲಿ ಏನಾಗುತ್ತೆ, ತುಂಬ ಮಳೆ ಇರಲ್ಲ, ತುಂಬ ಬಿಸಿಲು ಇರೋದಿಲ್ಲ, ಎಲ್ಲ ಸರೋವರಗಳು ಚೆನ್ನಾಗಿ ತುಂಬಿರತ್ತೆ. ಆ ಬಿಸಿಲಿಗೆ ಅರಳಿರತ್ತೆ ಕಮಲ, ಅದು ನೋಡ್ಲಿಕ್ಕೆ ತುಂಬ ಚಂದ. ಇನ್ನು ಅದಕ್ಕೆ ಐತರೇಯ ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡಬೇಕಾದ್ರೆ ಆಚಾರ್ಯರು ದೇವರ ಕಣ್ಣು ಹೇಗಿದೆ ಅನ್ನಬೇಕಾದ್ರೆ ಕಪ್ಯಾಸ ಪುಂಡರೀಕಾಕ್ಷಂ ಅಂದರು. ಕಪ್ಯಾಸ ಕಂ ಪಿಬತಿ ಇತಿ ಕಪಿಹಿ. ಆ ದೇಟಿದೆಯಲ್ಲ, ಕಮಲದ ದೇಟು, ಆ ದೇಟಿನ ಮೇಲೆ ಕಮಲ ಇರಬೇಕು, ದೇಟಿನ ಮೇಲೆ ಇರೋದು. ಆ ದೇಟ್ ಏನು ಮಾಡಬೇಕು ಅಂದರೆ ಕಪಿ ಆಗಿರ್ಬೇಕಂತದ್ದು. ಅದೇನದು ಕಪಿ? ನೀರನ್ನು ಕುಡಿತಾ ಇರಬೇಕು ಅಂತ. ಕಂಪಿಬತಿ, ಅದಿನ್ನೂ ನೀರನ್ನು ಕುಡಿತಾ ಇದ್ದಾಗ ಅಲ್ಲೇ ಅರಳಿರತ್ತಲ್ಲ, ಅದು ನೋಡಲಿಕ್ಕೆ ತುಂಬ ಸುಂದರ. ಹಾಗೆ ನಮ್ಮ ದೇವರ ಕಣ್ಣು ಅಂತ. ಅದನ್ನು ಶರದುದಾಶಯೇ, ಶರತ್ಕಾಲದ ಸರೋವರಗಳಲ್ಲಿ ಸಾಧು ಜಾತಸತೆ ಸರಸಿಜ, ಅಲ್ಲಿ ಚೆನ್ನಾಗಿ ಅರಳಿದ ಕಮಲಗಳ ಕಾಂತಿಯನ್ನು ದೂರ ಮಾಡುವ ಕಾಂತಿ ನಿನ್ನ ಕಣ್ಣು. ಅದನ್ನು ನಿವಾಳಿಸಿ ಹಾಕಬೇಕಂತ ದೇವರ ಕಣ್ಣಿನ ಮುಂದೆ. ಸರಸಿಜೋದರಾಶಿ ಮುಷಾದೃಶ ಸುರತನಾಥತೆ ಅಶುಲ್ಕದಾಸಿಕಾ ಅಂತ. ಏನಮ್ಮಪ್ಪ, ನಿನ್ನನ್ನೇನೂ ಕೇಳೋದಿಲ್ಲ, ನಾನು ನಿಮ್ಮಿಂದ ಸೇವಾ ತೊಗೊಂಡ್ರೆ ಒಂದು ದಾಕ್ಷಿಣ್ಯ ಇರುತ್ತೆ, ಏನೋ ವರ ಕೊಡಬೇಕು ಅಥವಾ ಕೂಲಿ ಕೊಡಬೇಕು, ಇವೆಲ್ಲ ದಯಮಾಡಿ ನೀವು ಸೇವಾ ಮಾಡೋದು ಸಾಕು, ಕೂಲಿ ನಾ ಕೊಡೋದು ಇಲ್ಲ. ಸ್ವಾಮಿ, ನಮಗೆ ಕೂಲಿ ಬೇಡೋ, ನಿನ್ನ ಸೇವಾನೇ ಕೂಲಿ ಸಾಕು, ಸಂಬಾಳ ಕಿಟ್ಟು ಕೊಳ್ಳಯ್ಯ. ನಿನ್ನ ಊಳಿಗಮನ ಮಾಡುವ ಭಾಗ್ಯವನ್ನು ಕೊಟ್ಟರೆ ಅದಕ್ಕಿನ್ನ ದೊಡ್ಡ ಶ್ರೀಮಂತಿಕೆ ಇನ್ನೇನು. ಅಶುಲ್ಕ ದಾಸಿಕ, ಶುಲ್ಕ ಅಂದರೆ ಪೇ ಆ್ಯಂಡ್ ಪಾರ್ಕ್, ಅಶುಲ್ಕ ದಾಸಿಕಾ. ನಾವು ಹಣ ತೆಗೆದುಕೊಂಡು ನಿನ್ನ ದಾಸಿಯರಾದದ್ದಲ್ಲ, ನೀನು ಅನಾದಿ ಕಾಲದಿಂದ ಈಶಾ, ನಾವು ಅನಾದಿ ಕಾಲದಿಂದ ದಾಸಿಯರು. ನಿನ್ನ ಸೇವಾ ಭಾಗ್ಯ ಸಿಗೋದೇ ದೊಡ್ಡ ಭಾಗ್ಯ, ಅದು ದೊಡ್ಡ ಭಾಗ್ಯ. ಅದರ ಮುಂದೆ ಏನು ಹಣ ಕೊಡ್ತೀವಿ? ದೇವರ ಸೇವೆಗೆ ಹಣ ಅಂತ ಆ್ಯಕ್ಚುಯಲ್ಲ. ಇವತ್ತು ನಿಮ್ಮ ಜೀವನ ನಡಿಬೇಕು ಅಂತ ಪೂಜಾದಿಗಳಿಗೆ ಹಣ ಅಂತ ಫಿಕ್ಸ್ ಆಗಿದೆ. ಶಾಸ್ತ್ರ ಹೇಳೋದು ಪೂಜೆಗೆ ಹಣವನ್ನು ತೆಗೆದುಕೊಂಡು ಪೂಜೆಯನ್ನೇ ಮಾಡಬಾರ್ದು ಅಂತ. ಕಠಿಣ ಇದೆ ಆ ನಿಯಮಗಳನ್ನು ಇವತ್ತು ಪರಿಪಾಲನೆ ಮಾಡಿ. ಅದಕ್ಕೆ ಸಂಭಾವನೆ, ಗೌರವಧನ ಹೆಸರು ಬೇರೆ ಬೇರೆ. ಅದು ಸಂಬಳಕ್ಕಾಗಿ ಪೂಜೆ ಅನ್ನೋ ಮಾತೇ ಇಲ್ಲಂತ. ಇನ್ನೂ ಒಂದು ದೇವರಂತ, ನೀ ಪ್ರಾಮಾಣಿಕವಾಗಿ ಪೂಜೆ ಮಾಡು, ನಿನಗೇನು ಬೇಕೋ ಅದನ್ನು ನಾನು ಕೊಡ್ತೇನೆ, ನೀನು ಯಾರ್ಯಾರನ್ನೂ ಕೇಳಲೇಬೇಡ, ನಿನ್ನ ಅಕೌಂಟಲ್ಲಿ ಏನು ಬರಬೇಕೋ, ನೀ ಎಲ್ಲ ಅರಣ್ಯದಲ್ಲಿದ್ದರೂ ನಾನು ಕೊಡ್ತೇನೆ ಅಂತ. ಇವತ್ತು ನಮಗೆ ಆ ವಿಶ್ವಾಸ ಕಮ್ಮಿ, ಆದ್ದರಿಂದ ನಾವು ಮಾಡೋದಿಲ್ಲ. ಪ್ರಾಚೀನರು ಹಾಗೆ ಮಾಡಿಕೊಂಡು ಬಂದು ಯಾರೇ ದೇವರು ಅವ್ರಿಗೇನೇನು ಅವರ ಪಾಲಿಂದ ಏನು ಕೊಡಬೇಕು ಕೊಟ್ಟು ಇದ್ದಾನೆ. ಅಶುಲ್ಕ ದಾಸಿಕಾಹ ವರದ ನಿಘ್ನತೋ ನೇಹ ಕಿಂಬದಹ. ನಮ್ಮಪ್ಪ, ನೀನು ಈಗ ಆಯುಧ ಇಲ್ಲದೆ ನಮ್ಮನ್ನು ಕೊಲ್ತಾ ಇದ್ದಿ, ನೀ ದೂರ ಹೋಗಿ, ನೀ ಇಲ್ಲದೆ ನಾವಿರೋದಿಲ್ಲ. ಇದು ನಮ್ಮನ್ನು ಕೊಲ್ಲೋ ರೀತಿ, ಇದು ಶಸ್ತ್ರ ಇಲ್ಲದೆ ಮಾಡುವ ವಧ ಇದು. ಹೀಗೆಲ್ಲ ಅರ್ಧರಾತ್ರಿಯಲ್ಲಿ ಕೈ ಬಿಟ್ಟು ಹೋದರೆ ಗತಿ ಏನು ಕೃಷ್ಣ? ನೀ ಇಲ್ಲದೆ ನಾವಿಲ್ಲಪ್ಪ, ನಿನ್ನ ಕಣ್ಣನ್ನಾದರೂ ನಿನ್ನ ಕುಡಿನೋಟ ನಮ್ಮ ಮೇಲೆ ಬೀಳಲಿ. ದೇವರಂದ, ನಾನು ಏನು ರಕ್ಷಣೆ ಮಾಡಿದ್ದೀನಿ ಅಂತ ನೀನು ಕೇಳಬಹುದಲ್ಲ ಸ್ವಾಮಿ. ನೀನು ನಮ್ಮ ಎದುರಿಗೆ ಬಾ 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 ಅಂತ ಇದ್ದೀರಿ, ನಾನು ಯಾಕೆ ಬರಬೇಕು? ಇಲ್ಲ, ನೀವು ನಮ್ಮನ್ನು ತುಂಬ ರಕ್ಷಣೆ ಮಾಡಿದೆ, ಏನು ಮಾಡಿದ್ದೀನಿ ಹೇಳಿ? ಔಪಚಾರಿಕವಾಗಿ ಸುಮ್ಮನೆ ನಿಮ್ಮಿಂದ ಏನೋ ನಮ್ಮ ಕೆಲಸ ಆಗಬೇಕು ಅಂತಾದರೆ ಇಂದ್ರ ಚಂದ್ರ ದೇವೇಂದ್ರ ಅಂದು ನಿಮ್ಮ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ನಮ್ಮೆಲ್ಲ ಕೆಲಸ ನಿಮ್ಮಿಂದಾನೇ ಆಗಿದ್ದು, ನಾನು ಯಾವತ್ತೂ ಮಾಡೇ ಇಲ್ಲಲ್ಲ, ನಿಮ್ಮ ಹೆಸರು ಹೇಳೇ ನಾನು ಮಾಡಿಕೊಂಡೆ ಅಂತ. ಸುಮ್ಮನೆ ಏನೋ ಅವ್ರಿಗೂ ಒಂದು ಸಂತೋಷ, ಅವ್ರ ಮನೆ ಏನೋ ಕಾರ್ಯಕ್ರಮ ಚೆನ್ನಾಗಾಗಿತ್ತು. ಈ ಆಸಾಮಿ ಇರಲಿಲ್ಲ, ಎಲ್ಲೋ ಇಂಗ್ಲೆಂಡಲ್ಲಿದ್ದ. ವಾಪಸ್ಸು ಬಂದಾಗ ಅವರನ್ನು ಭೇಟಿಯಾಗಿ ನಿಮ್ಮ 60 ವರ್ಷ ಶಾಂತಿ ತುಂಬ ಚೆನ್ನಾಗಾಯ್ತಂತೆ ಅಂದ. ಇವರು ಸುಮ್ಮನೆ ಇರಲಾರ್ದೆ ಏನಂದರು ಅಂದರೆ ನಿಮ್ಮಿಂದಾನೇ ರಾಯರೇ ಅಂದರು.
ನಾ ಇಂಗ್ಲೆಂಡಲ್ಲಿದ್ದೆ, ಇವ್ರು ನೋಡಿದ್ದು ಇಲ್ಲಿ, ಏನೋ ಹೋಗಲಿ ಬಿಟ್ಟು ನಂತರ ಯಾರೋ ಬಂದಿದ್ರೋ ಏನೋ ನಮ್ಮ ಕಸಿನ್ಸು, ನಾವು ಎಲ್ಲಿ ಕಾಲಿಟ್ರೋ ಹಾಗೆ ಅಂತಂದ. ಪಕ್ಕದಲ್ಲೊಬ್ಬ ತಲೆ ಹರಟ ಇದ್ದ, ರಾಯರೇ ಅವ್ರು ಈ ದೇಶದಲ್ಲೇ ಇರಲಿಲ್ಲ, ನೀವು ನೋಡಿದ್ರೆ ನಿಮ್ಮಿಂದ ಅಂತ ಏನಂದ್ರೆ ಮೆತ್ತಗೆ ಕೇಳ್ದ. ನಾನು ಅದನ್ನೇ ಅಂದಿದ್ದು, ಅವ್ರು ಬರದೇ ಇದ್ದದ್ದರಿಂದಾನೇ ಚೆನ್ನಾಗಾಗಿದ್ದು, ಲಾಸ್ಟ್ ಟೈಮ್ ಬಂದು ತುಂಬ ಹಾಳು ಮಾಡಿದ್ರು, ನಿಮ್ಮಿಂದಾನೇ ಅಂದರೆ ನಿಮ್ಮ ಅಭಾವದಿಂದ ಅಂತ. ಹಾಗೆ ನಿನ್ನಿಂದ ಅಂತ ಅಂತೀರಲ್ಲ, ನಾನೇನಾದರೂ ಮಾಡಿದ್ದೇನಾ? ಅವರೆಲ್ಲ ಸಂಗ್ರಹ ಮಾಡಿ ಹೇಳ್ತಾರೆ. ವಿಷಜಲಾಶಯಾತ್ ವ್ಯಾಲರಾಕ್ಷಸಾತ್ ವರಜಮಾರುತಾತ್ ವೈದ್ಯುತಾನಲಾತ್ ವೃಷಮಯಾತ್ ಭಯಾತ್ ವಿಶ್ವತೋಮುಖಾತ್ ವೃಷಭತೆ ವಯಂ ರಕ್ಷಿತಾಮೋ ವಿಷಜಲಾಶಯಾತ್. ಈ ಘಟನೆ ಆಗುವ ಇಮ್ಮಿಡಿಯೇಟ್ ಹಿಂದೆ ನಡೆದದ್ದು ಕಾಳಿಂಗ ಮರ್ದನ, ಗೋಪಿಗೀತೆಯ ಹಿಂದೆ ಆದದ್ದು. ತಕ್ಷಣ ಅದನ್ನೇ ಹೇಳ್ತಾರೆ. ಯಾರಿಂದಲೂ ಮಾಡಲಾಗದ ಅತಿ ದೊಡ್ಡ ಕೆಲಸ ಅಂದರೆ ಆ ಕಾಳಿಂಗನನ್ನು ಮಣಿಸಿದ್ದು ನಮ್ಮಪ್ಪ. ಅವನನ್ನು ನೀನು ಹೊಡೆಯೋದಲ್ಲದೆ ನಮಗೊಂದು ಎಂಟರ್ಟೈನ್ಮೆಂಟು ಕೊಟ್ಟು, ಕಾಳಿಯನಾಗನ ಮೇಲೆ ಆ ನರ್ತನವನ್ನು ಕಣ್ತುಂಬ ನೋಡಿ ಒನ್ಸ್ ಮೋರ್ ಅಂದು ಆನಂದ ಪಟ್ವಿ. ಎಂಥ ನರ್ತನ ಅದು! ಅದನ್ನು ಮತ್ತೆ ನೋಡಿದ ಪುಣ್ಯಾತ್ಮರು ನಮ್ಮ ವ್ಯಾಸರಾಜರು. ಅವ್ರಿಗೆ ಮತ್ತೆ ಸಿ ಡಿ ನೋಡಬೇಕು ಅಂತ ಅಪೇಕ್ಷೆ ಆಯಿತು. ಕೃಷ್ಣ ಆ ಸಿ ಡಿ, ಆಗೆಲ್ಲ ಸಿ ಡಿ ಮಾಡಿಯೋ ವಿಜಯೇಂದ್ರ ಇಲ್ಲಪ್ಪ ಅಂದರು. ಮತ್ತು ನಾವು ನೋಡಬೇಕಲ್ಲ, ನಿಮಗೊಂದಿನ ತೋರಿಸ್ತೀನಿ ಅಂತ ಲೈವ್ ತೋರಿಸಿ ಅನಂತ್ರಿ. ಎಂಥ ಪುಣ್ಯಾತ್ಮರು! ಶಾಲಿಗ್ರಾಮ ಶ್ರೀಪಾದರಾಜರ ಅಭ್ಯಂಗನಕ್ಕೆ ಹೋದಾಗ ಪೆಟ್ಟಿಗೆಯನ್ನು ಎಂದೂ ತೆಗೆಯಲಾಗದನ್ನು ತನ್ಮಯರಾಗಿ ಹೀಗೆ ಅಂದ್ಯಾರೆ ಬಂತು. ದೇವರನ್ನು ನೋಡಿ ತಾಳ ಹಾಕ್ತಾ ಇದ್ದರೆ ದೇವರ ನರ್ತನೆ ಮಾಡ್ತೀಯಾನೆ, ಅಲ್ಲಿ ಕರ್ಕೊಂಡು ಹೊಟ್ಟೋದ. ಯಮುನೆಯ ತೀರದಲ್ಲಿ ಸಾವಿರಾರು ಜನ, ಹಾವಿನ ಮೇಲೆ ದೇವರ ನರ್ತನ, ಅವರು ಇವರೊಬ್ಬರು ಆಡಿಯನ್ನಾಗಿ ತಾಳ ಹಾಕ್ತಾಯಿದ್ದಾರೆ. ಡೊಳ್ಳಿನ ಮೇಲ್ಕೈಯ ಭರ್ಮಪ್ಪ ಹಾಕ್ಯಾನು ಶಿವಪ್ಪ ತಾಳವ ಕುಟ್ಟಾನ್ಮ್ಯಾಲ್, ಒಳ್ಳೊಳ್ಳೆ ಪದಗಾಳ ನಮ್ಮಪ್ಪ ಹಾಡ್ಯಾನು ಚಲವ ಕನಕಪ್ಪ ಕುಣದ ಅನ್ಮ್ಯಾಲ್. ದೇವಿ ನಮ್ಮ ದ್ಯಾವರು ಬಂದರೆ ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ. ಕರಿಯ ಹೊಳೆಯಲ್ಲಿ ತುರುಗಾಗಳ ಕಾಯುತ್ತ ಉರುಗಾನ ಹೆಡಮ್ಯಾಲ್ ಧುಮುಕಾನ್ ಮ್ಯಾಲ್. ಉರುಗಾನ ಹೆಡ ಮೇಲೆ ಹಾರ್ಯಾರಿ ಕುಣಿವಾಗ ನಾರೇರಿ ವರವಾನ್ ಇತ್ತಾನ್ ಮ್ಯಾಲ್. ದೇವಿ ನಮ್ಮ ದ್ಯಾವರು ಬಂದರೆ ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ. ಎಲ್ಲ ಮಹಾನುಭಾವರು ಅವರು ಕೇಳಿಕೊಂಡದ್ದನ್ನು ದೇವರು ಸ್ಕ್ರೀನ್ ಮೇಲೆ ತೋರಿಸಿದ್ದರಿಂದ ಇಷ್ಟು ವೈಭವದಿಂದ ವರ್ಣನೆ ಮಾಡಬೇಕು. ಮಧುರಾಯ ಸ್ವಾಮಿಗಳ ಅನೀನದ ಪದ್ಮಭುವ ಮೃದಂಗಂ ಜಗವು ಹನುಮಾನ್ ಜಗತಾಮಧೀಶಂ. ವ್ಯಾಸರಾಜರ ಅದ್ಭುತವಾದ ನರ್ತನವನ್ನು ನೋಡಿದ್ರು ಅಂತ ಪ್ರಕೃತದಲ್ಲ ಅಂದರು. ವಿಷಜಲಾಶಯಾತ್ ವ್ಯಾಲರಾಕ್ಷಸಾತ್, ಕ್ರೂರವಾದ ಸರ್ಪದಿಂದ ಅಥವಾ ರಾಕ್ಷಸರಿಂದ, ವ್ಯಾಲಾತ್ ಸರ್ಪದಿಂದ, ರಾಕ್ಷಸರಿಂದ, ತೃಣಾವರ್ತ ಮೊದಲಾದ ಅಸುರರಿಂದ, ವರಷಮಾರುತಾತ್. ಎಂಥ ಮಳೆಯೋ ಸ್ವಾಮಿ! ಇಡೀ ಗೋಕುಲವೇ ಕೊಚ್ಚಿ ಸುನಾಮಿಯಲ್ಲಿ ಹೋದಂತೆ ಹೋಗುತ್ತೆ ಎಂದುಕೊಂಡರೆ ಅನಾಯಾಸವಾಗಿ ಆ ಗೋವರ್ಧನಗಿರಿಯನ್ನು ಎತ್ತಿದೆ. ನೀನು ಮಾಡಿದ ಒಂದೊಂದನ್ನು ನಾವು ಆ ಇನ್ಸಿಡೆಂಟನ್ನು ನೆನಪೇ ಇಟ್ಕೋಬೇಕು. ಆ ಥರ ವಿಚಿತ್ರ. ಮಳೆ ಬಂತು, ಮಳೆನೇನೋ ಪ್ರಾರ್ಥನೆ ಮಾಡ್ದ, ನಿಲ್ಲಿಸ್ದ ಅಲ್ಲ. ಮಳೆ ಬಂದರೆ ಬರಲಿ, ಛತ್ರಿ ಕೊಡ್ತೇನೆ ಅಂದ. ಏನದು ಛತ್ರಿ? ಅದು ಸುನಾಮಿಯನ್ನು ಛತ್ರಿಯಲ್ಲಿ ಏನು ಹಿಡಿತೇವೆ ನಾವು? ಆದರೆ ದೇವರು ಗೋವರ್ಧನಗಿರಿಯನ್ನು ಎತ್ತಿ ಅನಾಯಾಸವಾಗಿ ಎಲ್ಲರೂ ದೇವರ ಮುಖ ನೋಡಿ, ಅದೊಂದು ದೊಡ್ಡ ಆಪರ್ಚುನಿಟಿ. ಒಂದು ವಾರ ದೇವರ ಹತ್ರನೇ ಇರೋದು ಅಂದರೆ ಎಂಥ ಭಾಗ್ಯ ರೀ! ಇಡೀ ಒಂದು ವಾರ ಸರ್ವೋತ್ತಮನಾದ ದೇವರನ್ನು ನೋಡ್ತಾ ಅವನ ಮುಖವನ್ನು, ಅವರ ಭಾಗ್ಯವೇ ಭಾಗ್ಯ. ಎಲ್ಲ ಆಕಳು, ಇಡೀ ಊರು ಹಸಿವು ನೀರಡಿಕೆ ಅಂದರು. ದೇವರ ಮುಖ ನೋಡೋದು ಎಲ್ಲಿ ಹಸಿವು ನೀರಡಿಕೆ? ಮುಕ್ತರಿಗೆ ಇಲ್ಲ, ದೇವರನ್ನು ನೋಡ್ತಾ ಇರೇ ಹಸಿವಿಲ್ಲ, ನೀರಡಿಕೆ ಇಲ್ಲ. ಹಾಗಾಗಿ ವೈದ್ಯುತಾನಲಾತ್, ಮತ್ತು ವ್ಯಾಲರಾಕ್ಷಸಾತ್ ವರಷಮಾರುತಾತ್ ವೈದ್ಯುತಾನಲಾತ್. ಅಲ್ಲೇ ಬಂದಂತಹ ವಿದ್ಯುತ್ ಸಂಬಂಧಿಯಾದ ಬೆಂಕಿ, ಕಾಡ್ಗಿಚ್ಚು, ಅದನ್ನು ಕುಡಿದು ರಕ್ಷಣೆ ಮಾಡಿದೆ. ವೃಷಮಯಾತ್ ಭಯಾತ್, ಇನ್ನು ವತ್ಸಾಸುರ ನಿಮಿತ್ತದಿಂದ ಭಯ. ಹೀಗೆಲ್ಲ ಹೇಳಿ ಕಡೆಗಂದ್ರೆ ನಾವು ಎಷ್ಟು ದಡ್ಡರು. ಒಂದು 5-6 ದೇವರಿಂದ ರಕ್ಷಿತರಾಗಿ 100 ನಾವೇ ಮಾಡ್ಕೊಂಡಿದ್ದೀವಿ ಅಂದರೆ ಲಿಸ್ಟ್ ಮಾಡಬೇಕು. ಎಲ್ಲವೂ ದೇವರಿಂದ ಅಂತಾದಾಗ ಇದು ನಿನ್ನಿಂದ, ಇದು ನಿನ್ನಿಂದ, ಇದು ನಿನ್ನಿಂದ, ಇದು ಬೇರೆಯವರಿಂದನಾ? ದೇವರಿಂದ. ವಿಶ್ವತೋಮುಖಾತ್, ನೀ ಇಲ್ಲ ಅಂದರೆ ನಾವಿಲ್ಲೇ ಇಲ್ಲ.
ನಮಗೇನೇ ಆಪತ್ತುಗಳು ಬಂದರೂ ಆಪತ್ತು ಬಾರದಂತೆ ಕೆಲವು ಮಾಡಿದೆ, ಕೆಲವು ಆಪತ್ತುಗಳನ್ನು ಕೊಟ್ಟು ರಕ್ಷಣೆ ಮಾಡಿ ನಾನೇ ರಕ್ಷಕ ಅನ್ನೋ ತೋರಿಸಿದೆ. ನೀನಿಲ್ಲದೆ ನಾವಿಲ್ಲ. ರಕ್ಷಿತಾಮುಹು, ಮೇಲಿಂದ ಮೇಲೆ ನಮ್ಮನ್ನು ರಕ್ಷಣೆ ಮಾಡಿ ಸ್ವಾಮಿ ನಾನಾ ತರಹದಿಂದ. ಆದ್ದರಿಂದ ನೀನು ರಕ್ಷಣೆ ಮಾಡು. ದೇವರಂತಾನೆ, ನಾನು ಯಾರು ಹಾಗಾದರೆ ನಿಮ್ಮನ್ನೆಲ್ಲ ರಕ್ಷಣೆ ಮಾಡಿದೆ ಅಂತ ಹೇಳಿದ್ರೆ? ನಾನು ನಿಮ್ಮ ಎದುರಿಗೆ ಬರಬೇಕಾದ್ರೆ ನನ್ನ ಬಗ್ಗೆ ಸರಿಯಾದ ತಿಳುವಳಿಕೆ ಇದ್ದರೆ ಬರ್ತೀನಿ. 1000 ಬಾರಿ ಹತ್ರ ನಾ ಬರೋದಿಲ್ಲ. ಸರ್ವೋತ್ತಮತ್ವ ಜ್ಞಾನ ಮಾಡಿಕೊಂಡವರು ಎದುರಿಗೆ ನಿಲ್ತಾನಂತೆ. ಸದಾ ಶಾಸ್ತ್ರದ ಪಾಠ ಪ್ರವಚನದಲ್ಲೇ ನಿರತರಾಗಿದ್ದರೆ ಅವ್ರ ಎದುರಿಗೆ ದೇವರಿರ್ತಾನಂತೆ. ನತಾದೃಶಿ ಪ್ರೀತಿರಿಢ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ದೇವರ ಗುಣೋತ್ಕರ್ಷದ ಬಗ್ಗೆ ಗೊತ್ತಿದ್ದರೆ, ದೇವರ ಮಾಹಿತಿ ಗೊತ್ತಿದ್ದರೆ ನಿಲ್ತೇನೆ. ನಾನು ಯಾರು? ಓ ನೀ ಯಾರು ಗೊತ್ತು ಅಂದ್ರೆ ಯಾರು? ಪ್ರಾಯ ದೇವರು ಯಾರು ಅಂದರೆ ದೇವಕಿ ವಸುದೇವನ ಮಗ, ನಂದ ಯಶೋದಮ್ಮನ ಸಾಕು ಮಗ ಅಲ್ಲ ಅಂದರು. ದೇವಕಿ ವಸುದೇವನ ಮಗ ಅನ್ನೋದು ಇನ್ನೂ ಗೋಪಿಕಾಸ್ತ್ರೀಯರು ಗೊತ್ತೇ ಇಲ್ಲ. ನಂದ ಯಶೋದನ ಮಗ ಅಂತಾನೆ ಪ್ರಸಿದ್ಧಿ. ನೀನು ನಂದ ಯಶೋದನ ಮಗನ ಅಲ್ಲ ಅಂದ. ದೇವರಂದ, ಅಬ್ಬ ಸರಿಯಾಗಿ ಗೊತ್ತೇ ನಿಮಗೆ, ಅಂತೂ ನನ್ನ ಡೇಟಾ. ಸಕಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮದೃಕೆ ವಿಕನಸಾರ್ಚಿತೋ ವಿಶ್ವಗುಪ್ತಯೇ ಸಕಬುದೇವಾನ್ ಸಾತ್ವತಾಂಕುಲೇ. ಸಕಲ ಗೋಪಿಕಾನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮದೃಕೆ. ಎಲ್ಲ ದೇಹಿಗಳ ಅಂತರ್ಯಾಮಿನಿ, ಒಳಗಿರುವ ಭಗವಂತನೇ ಅಲ್ಲ, ನಂದ ಯಶೋದಮ್ಮನ ಮಗ ಅಲ್ಲ. ಮತ್ತು ಅವ್ರ ಮನೆಯಲ್ಲೇ ಯಾಕಿದ್ದೀನಿ ಅಂತ ನೀನು ಕೇಳಬಹುದು. ವಿಖನಸಾರ್ಚಿತ, ವಿಖನಸ ಬ್ರಹ್ಮದೇವರು, ಆಖಣಾಶ್ಮ ಸಮರು, ಅವರಿಂದ ಪ್ರಾರ್ಥಿತರಾಗಿ ಅವತಾರ ಮಾಡಿದೆ. ಅವರ ಮನೆಯಲ್ಲಿ ಬಾಲಲೀಲೆ ತೋರಿಸಬೇಕು ಅಂತ ಬ್ರಹ್ಮದೇವರು ನಿನ್ನನ್ನು ಪ್ರಾರ್ಥನೆ ಮಾಡಿದ್ದಕ್ಕೆ ವಿಶ್ವಗುಪ್ತಯೇ, ಜಗತ್ತಿನ ಸಂರಕ್ಷಕನಾದ ಭಗವಂತನೇ ಅವರ ಮನೆಯಲ್ಲಿ ಪುಟ್ಟ ಕೂಸ ರೂಪದಿಂದಿದೆ. ಕಂದ ಬರೆಂದರೆ ನಂದನಿಗೊಲಿದೆಯ, ಕುಂದು ಕೊರತೆ ಬಂದರೆ ನೊಂದುಕೊಳ್ಳನು, ಇಂದಿರೆಯರ ಸಮುಕುಂದನೆ ಮುಕುತಿಯ ನಂದವನೀವ ದೇವ, ಆನಂದವನೀವ ದೇವ. ಸಂದೇಹವಿಲ್ಲದೆ ಒಂದೇ ಮನದಿ ಗೋವಿಂದನ ನೆನೆದ ಗಜೇಂದ್ರನಿಗೊಲಿದ, ಸಂದೇಹವಿಲ್ಲದೆ ಒಂದೇ ಮನದಿ ಗೋವಿಂದನ ನೆನೆದ ಗಜೇಂದ್ರನಿಗೊಲಿದ, ಉಪೇಂದ್ರನ ಶುಭಗುಣ ಸಾಂದ್ರನ ಯದುಕುಲ ಚಂದ್ರನ ವಂದಿಸಿರೋ ಯದುಕುಲ ನಂದನ ವಂದಿಸಿರೋ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ, ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ, ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ. ಇದೊಂದು ದೊಡ್ಡ ಉಪಾಸನೆ. ದೇವರಿಗೆ ಜನನ ಮರಣ ಇಲ್ಲ, ನಿನಗೆ ಅಪ್ಪ ಅಮ್ಮ ಇಲ್ಲ ಅಂದರೆ ತುಂಬ ಸಂತೋಷ ಅಂತ. ಅಂತೂ ನಿಜವಾದ, ಯಾಕೆ ಅಮ್ಮ ಜಾಯ ನಮಃ, ನನಗೆ ಜನಕನು ನೀನು ನಿನಗಾರು ಜನಕರು ಅಂಥೇಳಿ ವಿಜಯದಾಸು ಪರದೇಶಿ ಅಂತಾರೆ. ಶಾಸ್ತ್ರ ಅನ್ನೋದು ಅದೇ. ಹೀಗಾಗಿ ನೀನು ಯಶೋದಾನಂದನ ಮಗ ಅಲ್ಲ, ಎಲ್ಲರ ಅಂತರ್ಯಾಮಿಯಾದ ಭಗವಂತ. ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ದಕ್ಕೆ ಅವರ ಮನೆಯಲ್ಲಿ ನೀನು ಮಗುವಾಗಿ ಇದೆ. ಸರಿ, ನನ್ನ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಸರಿಯಾಗಿದೆ. ನಾನು ಯಾಕೆ ಬೇಕು ನಿಮಗೆ? ನನ್ನ ಅನಿವಾರ್ಯತೆ ನಿಮಗೇನಿದೆ? ವಿರಚಿತ ಭಯಂ ವೃಷ್ಟಿವರ್ಯತೆ ಶರಣಮೀಯುಷಾಂ ಸಂಸ್ರತೇರ್ಭಯಾತ್ ಕರಸರೋರುಹಂ ಕಾಂತಕಾಮದಂ ಶಿರಸಿ ದೇಹಿನಃ ಶ್ರೀಕರಗ್ರಹಂ. ವಿರಚಿತ ಭಯಂ ವೃಷ್ಟಿವರ್ಯತೆ,
ಹೇ ಕಾಂತ ಮನೋಹರನಾದ ಭಗವಂತ, ನಿನ್ನನ್ನು ಯಾಕೆ ನಾವು ಭಜನೆ ಮಾಡೋದು? ಸಂಸ್ರತೇ ಭಯಾತ್, ಸಂಸಾರದ ಭಯವು. ಸಂಸಾರದಲ್ಲಿ ಒಂದೊಂದಲ್ಲ ಒಂದು ದುಃಖ ಇದ್ದೇ ಇರತ್ತೆ. ಸಂಸಾರದಲ್ಲಿ ವಿಚಿತ್ರವಾದ ಮೋಹವನ್ನು ದೇವರು ಬೇರೆ ಹಾಕಿಬಿಡ್ತಾನೆ. ನಾವು ತುಳಿದಿರುವ ದಾರಿ ಸರಿ ಇಲ್ಲ ಅಂತ ಗೊತ್ತು, ನಾನು ಸರಿಯಾದ ಆಚಾರವಂತನಲ್ಲ, ನಮ್ಮ ಹಿರಿಯರ ರೀತಿಯಲ್ಲಿ ನಾನಿಲ್ಲ, ಎಲ್ಲ ಗೊತ್ತಿದ್ದು ಯಾವುದೋ ಮೋಹಕ್ಕೋ ವ್ಯಾಮೋಹಕ್ಕೋ ಇನ್ಯಾವುದೋ ಮುಂದೆ ಬರುವ ಆಸೆಗೋ, ಈಗೆಲ್ಲ ನನಗೂ ಗೊತ್ತು ರೀ, ಮಡಿ ಮೇಲೆಗೆ ನಾನು ಮಾಡ್ತಾ ಇಲ್ಲ, ಎಲ್ಲ ಬಿಟ್ಟುಬಿಟ್ಟೇನೆ, ಆಮೇಲೆ ಒಂದು ಸಲ ಸಂಪಾದನೆ ಮಾಡಿ ರಿಟೈರ್ ಆದಮೇಲೆ ಮಡಿಲೇ ಇರ್ತೇನೆ. ಹೌದು, ರಿಟೈರ್ ಆದಮೇಲೆ ದೇವರೇ ನಿಂಗೆ ರಿಟೈರ್ಮೆಂಟ್ ಕೊಟ್ಟುಬಿಟ್ಟ ಅಂದರೆ ಏನು ಮಾಡ್ತೀವಿ? ನಿಜ, ಸರ್ವೀಸಿಗೆ ಹೋಗಬೇಕಾದ್ರೆ 24 ಗಂಟೆ ನೀನು ಕೂಡ್ಲಿಕ್ಕಾಗೋದಿಲ್ಲ ದೇವರ ಮನೆಯಲ್ಲಿ. ಆದರೆ ಮಿನಿಮಮ್ ನೀನು ಸಂಧ್ಯಾ ವಂದನೆ ಒಂದು ಚೂರು 1-2 ಸ್ತೋತ್ರವನ್ನಾದರೂ ಪಾರಾಯಣ ಮಾಡಿದರೆ ಮುಂದೆ ಮಾಡಲಿಕ್ಕೆ ಎಲಿಜಿಬಿಲಿಟಿ ಇರುತ್ತೆ. ಅದನ್ನು ನಾವು ಕಳ್ಕೋಬಾರ್ದು. ಸಂಸಾರದ ನಾನಾ ತರಹದ ಭಯ. ನಮ್ಮ ಶ್ರೀಪಾದರಾಜರು ಅಂತಾರಲ್ಲ, ಎಲ್ಲಿ ತಂದು ಹಾಕ್ಬಿಟ್ಟಿಯೋ ಹೊಲಸು ವಿಷಯ, ಅದು ಸದಾ ನನಗೆ ಅಟ್ರ್ಯಾಕ್ಟ್. ಈಗ ದುರ್ವಾಸನೆ ಅಂತ ಎಲ್ಲೋ ಇದ್ದರೆ ಚೂರು ಸೆಂಟ್ ಹೊಡಿಬೋದು, ಸೆಂಟ್ ಹೊಡೆದು ಮಾಡಿ, ಅಥವಾ ಅಲ್ಲೇನೋ ರೂಮ್ ಫ್ರೆಶನರು ಅದು ಇದು ಇಡ್ಬೋದು. ದೊಡ್ಡ ತಿಪ್ಪೆ BBMP ತಿಪ್ಪೆ ಪಕ್ಕನೇ ಮನೆ ಕಟ್ಕೊಂಡು ದಿನ ತಿಪ್ಪೆಗೆ ಸೆಂಟ್ ಹೊಡಿತೀವಿ ಅಂದರೆ ಸೆಂಟ್ ಏನಾಗಬೇಕದು? ಸಂಸಾರ ಅನ್ನೋದು ಅಂಥ ತಿಪ್ಪೆ ಅಂತಾರೆ. ಅದಕ್ಕಂದ್ರೂ ಏನಾಗಿದೆ, ಹೇಸಿ ವಿಷಯಗಳಲ್ಲಿ ತೊಳಲಾಡಿನ ಬಲು ಕ್ಲೇಶ ಪಡುವುದ ಬಲ್ಲಿ, ಘನ ಯುವತಿಯರ ಸುಖ ಕ್ಲೇಶ ಎಂಬುದ ಕೊಲ್ಲಿ, ಆಸೆ ಬಿಡಿಸಿಲ್ಲಿ ಏಸು ಜನುಮದ ದೋಷದಿಂದಲಿ ಈಸುವೆನು ಇದರೊಳಗೆ, ಇಂದೆಗೆ ಮೋಸವಾಯಿತು ಆದುದಾಗಲಿ ಶ್ರೀಶನಿ ಕೈ ಪಿಡಿದು ರಕ್ಷಿಸೋ ಬಾರೋ ಮನೆಗೆ ಗೋವಿಂದ. ನಿನ್ನಂಗ್ರಿ ಕಮನವ ತೋರೋಯನಗೆ ಮುಕುಂದ, ನಲಿದಾಡು ಮನದಲ್ಲಿ. ಹೀಗಾಗಿ ನಾನಾ ತರಹದ ಸಂಸಾರದಲ್ಲಿ ಏನೋ ಇದ್ದಿದ್ದರಲ್ಲಿ ಹೆಚ್ಚು ಹಣ ಕೊಡದೇ ಇದ್ದರು ದೇವರು, ರೋಗ ರುಜಿನ ಇದು ಕೊಡದೆ ಇದ್ದ ಮಕ್ಕಳು ಸ್ವಲ್ಪ ತೀರಾ ಬುದ್ಧಿವಂತರಾಗದೇ ಇದ್ದರು, ಹುಚ್ಚು ಬೆಪ್ಪು ಆಗದೇ ಇದ್ದರೆ ಇದ್ದಿದ್ರಲ್ಲಿ ವಾಸಿ. ಜನ್ಮಾಂತರದ ಪಾಪದಿಂದ ಏನೋ ಮೈಂಡ್ ಮೆಚ್ಯೂರಿಟಿನೋ ಇದು ಇಲ್ಲದೆ ಮಕ್ಕಳನ್ನು ನೋಡಿದರೆ ಪಾಪ ಅಯ್ಯೋ ಅನ್ಸತ್ತೆ. ಇಡೀ ಜೀವನ ಪಾಪನೋ, ಎಲ್ಲೂ ಹೋಗೋ ಹಾಗಿಲ್ಲ. ಯಾರನ್ನೋ ಒಬ್ಬರನ್ನು ಅದಕ್ಕಾಗಿ ನೋಡಿಕೊಳ್ಳೋರನ್ನೇ ಇಡಬೇಕು. ತಂದೆ ತಾಯಿ ಬಿಟ್ಟು ಬೇರೆ ನೋಡ್ಕೊಳ್ಳೋದಿಲ್ಲ. ನಾವು ಮಾಡಿದ ಪಾಪ, ಆ ಮಗು ಮಾಡಿದ ಪಾಪ, ಹೀಗೆಲ್ಲ ಮಾಡಿರ್ತಾನೆ. ಅದನ್ನೆಲ್ಲ ನೋಡಿದ್ರೆ ವೈರಾಗ್ಯ ಬಂದು ಅದನ್ನು ನೋಡಿದಾಗ ಅನಿಸತ್ತೆ ನಮ್ಮಷ್ಟು ದೊಡ್ಡ ಶ್ರೀಮಂತರು ಯಾರಿಲ್ಲ. ಏನೋ ನಮ್ಮ ಮಗ ಅವನು ಫಸ್ಟ್ ರ್ಯಾಂಕು ಗೋಲ್ಡ್ ಮೆಡಲಿಸ್ಟು ತೊಗೊಳ್ಳೋದೇ ಇದ್ದರು, ಅವನು ಪಾಡಿಗೆ ಅವನು ಊಟ ತಿಂಡಿ ಮಾಡಿಕೊಂಡು ಎಲ್ಲನೂ ಹೋಗಿ ಬಾ ಅಂದರೆ ಕೊತ್ತಂಬರಿ ತೊಗೊಂಬ ಅಂದರೆ ಕೊತ್ತಂಬರಿನೇ ತರ್ತಾನೆ. ಸ್ವಲ್ಪ ಜಗಳ ಆಡಿದ್ರು. ಇಷ್ಟು ದೇವರು ಕೊಟ್ಟಿದ್ದಕ್ಕೆ ನಾವು ಎಷ್ಟು ಕೃತಜ್ಞರಾದರೂ ಕಮ್ಮಿನೇ. ನಾನು ಮಾಡಿದ ಪಾಪಗಳಿಗೆ ಅನಾದಿ ಕಾಲದಿಂದ ಒಂದೇ ಒಂದು ನಿಮಿಷ ದೇವರಿಗೆ ಯಾವುದೋ ಒಂದು ನರವನ್ನು ಕಟ್ ಮಾಡಿ ಒಗದ ಅಂತಾದರೆ ಏನೂ ಇಲ್ಲ, ಹಾಸಿಗೆ ಮೇಲೆ ಬಿದ್ದಿರಬೇಕು. ಚೆನ್ನಾಗಿದ್ದಂತಹ ವ್ಯಕ್ತಿಗಳು ಯಾವುದೋ ಒಂದು ಸ್ಪೈನಲ್ ಕಾರ್ಡಲ್ಲಿ ಒಂದು ಯಾವುದೋ ಗಟ್ಟಿಯಾಗಿ ಒತ್ಕೊಳ್ತು. ಎಲ್ಲ ಇದೆ, ಮಾತಿದೆ, ಕಥೆ ಇದೆ, ಎಲ್ಲವೂ ಇದೆ. ಹಾಸಿಗೆ ಬಿಟ್ಟು ಏನೂ ಇಲ್ಲ ಅಂತ. ಇದು ಯಾವುದು ದೇವರು ಮಾಡಿಲ್ಲ. ಅದಕ್ಕೆ ಪ್ರತಿ ದಿವಸ ದೇವರನ್ನು ಒಂದೊಂದು ಕ್ಷಣಕ್ಕೆ ನೆನೆಸಬೇಕು. ಯಾರೋ ಒಬ್ಬರು ಈ ಕಾರ್ಗಿಲ್ ಯುದ್ಧ ನಡಿಬೇಕಾದ್ರೆ HALಗೆ ಹೆಲಿಕಾಪ್ಟರ್ ಏನೋ ತಂದಿರು, ಸಣ್ಣ ವಿಮಾನ. ಸ್ವಾಮಿಗಳಿಗೆ ಭೇಟಿಗೆ ಬಂದಾಗ, ಮಿಲಿಟರಿಯಲ್ಲಿ ನೀವು ಇರ್ತಾರೆ, ನಿಮಗೆ ದೇವರ ಬಗ್ಗೆ ನಂಬಿಕೆ ಇರುತ್ತಾ? ಸ್ವಾಮಿ, ನಮ್ಮಷ್ಟು ದೇವರನ್ನು ನಂಬೋರು ಯಾರೂ ಇಲ್ಲ ಅಂದರು. ಯಾಕೆಂದರೆ ಒಂದೊಂದು ನಿಮಿಷ ಬದುಕಿದರೂ ನಮಗೆ ಬೋನಸ್ಸು ಅಂತಾನೆ. ಒಂದೊಂದು ನಿಮಿಷ ಬದುಕಿದರೂ ಒಂದು ದಿವಸ ಅಲ್ಲ, ತಿಂಗಳಲ್ಲ, ಯಾವಾಗ ಬೇಕಾದರೆ ನಮ್ಮ ಪ್ರಾಣ ಹೋಗ್ಬೋದು. ಅದರ ಮಧ್ಯದಲ್ಲಿ ಇರ್ತೀವಿ. ಒಂದು ಹೋಪ್ಸು, ಒಂದು ಆಸೆ. ಒಂದು 3 ವರ್ಷ ಇಲ್ಲಿ ನಮ್ಮನ್ನು ಹಾಕಿರ್ತಾರೆ, ಆದ ಮೇಲೆ ನಾವು ಸುಖವಾಗಿರ್ತೀವಿ, ನಂತರದಲ್ಲಿ ಸುಖವಾಗಿರ್ಬೋದು ಅನ್ನುವ ಭರವಸೆ, ಜೊತೆಯಲ್ಲಿ ದೇಶಭಕ್ತಿಯನ್ನು ನಮಗೆ ತುಂಬಿರ್ತಾರೆ. ಆದರೆ ನಿಜವಾಗಲೂ ನಮ್ಮ ದೇವರನ್ನು ನಾವು ತುಂಬ ನೆನೆಸ್ತಾ ಇರ್ತೀವಿ. ಪ್ರತಿನಿತ್ಯ ಎದುರು ಅವರವರ ಯಾರ್ಯಾರು ಏನು ಉಪಾಸನೆ ಮಾಡ್ತಾರೋ,
ಸ್ವಾಮಿ ನಿನ್ನಿಂದ ನಾವು ಬದುಕಿದ್ದೀವಿ, ನಿನ್ನಿಂದ ನಾವು ಬದುಕಿದ್ದೀವಿ, ಇವತ್ತು ಬೆಳಗ್ಗಿನ ಸೂರ್ಯೋದಯ ನೋಡಿದ್ದು ನಿನ್ನಿಂದ ಅಂತ. ಸಂಸಾರದಲ್ಲಿ ನಾನಾ ತರಹದ ಕ್ಲೇಶಗಳು. ಅವರಂತಾರೆ ಅದಕ್ಕೆಲ್ಲ ಒಂದೇ ಒಂದು ಮದ್ದು, ಒಂದೇ ಒಂದು ಪರಿಹಾರ. ನಿನ್ನ ಹಸ್ತಗಳು ನಮ್ಮ ತಲೆ ಮೇಲಿಡೋದು ಬೇಡ, ಹೀಗೆ ತೋರಿಸಿದ್ರೆ ಸಾಕು. ಮಧ್ವರನ್ನು ಹಿಂಬಾಲಿಸಿಕೊಂಡು ಸತ್ಯತೀರ್ಥರು ಹೋದ್ರಂತೆ ವೇದವ್ಯಾಸ ದೇವರ ಭೇಟಿಗೆ. ಮಧ್ವಾಚಾರ್ಯರು ಹೊರಟಾಗ ಸತ್ಯತೀರ್ಥರು ಬಿಡಲಿಕ್ಕಾಗಲ್ಲ, ಅವ್ರು ಹಿಂದೆ ಹೋದರು. ಮೊದಲು ಸತ್ಯತೀರ್ಥರಿಗೂ ಮಧ್ವಾಚಾರ್ಯರಿಗೂ ಇದ್ದ ಡಿಫರೆನ್ಸು ಕಮ್ಮಿ ಇತ್ತು. ಆಮೇಲೆ ಮಧ್ವಾಚಾರ್ಯರೆಲ್ಲೋ ಇವರೆಲ್ಲೋ, ಕಡೆಗೆ ಅವ್ರಿಗೆ ಏನು ಮಾಡಬೇಕಪ್ಪ, ಸಾಯಂಕಾಲ ಆಗಿದೆ, ಸೂರ್ಯಾಸ್ತ ಆಗೋಯ್ತು, ಕತ್ತಲು. ಆಶ್ರಮ ನೋಡಿದ್ರೆ 500 ಕಿಲೋಮೀಟ್ರ್ ಆಚೆ ಬಂದ್ಯಾರ, ಮಧ್ವಾಚಾರ್ಯ ಕಾಣಿಸ್ತಾ ಇಲ್ಲ, ಅಮ್ಮು ಪೋಯ ಸೊಮ್ಮು ಪೋಯ ಶನಿ ಪಂದ್ಯ ಅಂತ ಆಗೋಯ್ತು. ಮಧ್ವರೇ ನೀವೇ ಗತಿ ಅಂದರು. ಮಧ್ವಾಚಾರ್ಯ ಏನು ಬಂದು ತಲೆ ಮೇಲೆ ಕೈ ಸವರಿ ಹೀಗೆ ನೂಕಿ ಗೀಕಿ ಇಲ್ಲ, ಹೀಗಂದರು. ಹಾರಿಕೊಂಡು ಬಂದು ಎಲ್ಲ ಲ್ಯಾಂಡ್ ಆಗಬೇಕೋ ಅಲ್ಲೇ ಲ್ಯಾಂಡ್ ಆದರು ಅವ್ರ ಆಶ್ರಮದಲ್ಲಿ. ಅನಿವೃತ್ತ ವಪುಷ ಗುರುಣಾರತ್ ಪಾಣಿನಾಕ್ಷಭಿನಯೇನ ಸುನುನ್ನಃ ತ್ರಸ್ತಧೀರತಿಯೋ ಸಮುಹೂರ್ತ ತದ್ದಿನೋಪಗತ ಮಾರ್ಗಮಜೇಜಂ. ಅವರ ಆಶ್ರಮಕ್ಕೆ ಬಂದು ಲ್ಯಾಂಡ್ ಆಗಿದ್ದನ್ನು ನೋಡಿ ಈ ಶಿಷ್ಯರ ಸತ್ಯತೀರ್ಥರು ಏನು ನೀವಿಲ್ಲಿ, ನೀವು ಹೋಗಲಿಲ್ಲ ಆಚಾರ್ಯಂದ್ರೆ? ಆಗಲ್ಲಪ್ಪ, ಹೋಗಿದೆ, ತುಂಬ ಕಷ್ಟ ಆಯಿತು, ಮಧ್ವಾಚಾರ್ಯ ನೀವೇ ಗತಿ ಅಂದರೆ ಇಲ್ಲಿ ತಂದುಬಿಟ್ರು. ಅದೇ ಹೋಗಿದ್ದು ಒಳ್ಳೇದಾಯಿತು. ಯಾಕೆಂದರು ನಮ್ಮ ಮಧ್ವಾಚಾರ್ಯರು ಸಾಮಾನ್ಯ ಆಚಾರ್ಯರಲ್ಲ, ವಾಯುದೇವರ ಅವತಾರ. ನಿಮಗೇ ಗೊತ್ತು, ಅವ್ರು ಏನ್ರಿ, ಮೊದಲನೇ ಹೆಜ್ಜೆ ಬೆಂಗಳೂರು, 2ನೇ ಹೆಜ್ಜೆ ತುಮಕೂರು, 3ನೇ ಹೆಜ್ಜೆ ಧಾರವಾಡ, 4ನೇ ಹೆಜ್ಜೆ ಮಹಾರಾಷ್ಟ್ರ. ಓ ವಾನರೇಂದ್ರ ಇವ ವಾಯುಜವೋಸೌ ಭೀಮಸೇನ ಇವ ದಾನವ ಭೀಮಃ ಉಲ್ಲಲಾಸಗಿರಿ ಪುಂಗವ ಶೃಂಗೆ ಸೌರಜನ್ ರುಜಿನ ನಾಶನ ನಾಮ. ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವ ನಾಮ ಅವರದು, ತುಂಬ ದೊಡ್ಡವರು. ವಾಯುದೇವರ ಕೈ ಸತ್ಯತೀರ್ಥರನ್ನು ಅಲ್ಲಿಗೆ ತಂದು ಬಿಡ್ತು, ಎಲ್ಲ ಸಮಸ್ಯೆ ಬಗೆಹರಿಸಿ. ದೊಡ್ಡವರು ತಲೆ ಮೇಲೆ ಕೈ ಇಡೋದು ಬೇಡ, ಈ ಕೈ ಮಾಡಿದರೆ ಸಾಕು. ಸರ್ವೋತ್ತಮನಾದ ಭಗವಂತ ಅದನ್ನೇ ಕೇಳ್ತಾರೆ ನಮ್ಮಪ್ಪ. ಶರಣಮೀಯುಷಾಂ ಸಂಸ್ಕೃತೇರ್ ಭಯ. ಸಂಸಾರದ ಭಯವು, ಸಂಸಾರದಲ್ಲಿ ನಾನಾ ತರಹದ ಗೊಂದಲ, ಏನೇನೋ ಸಮಸ್ಯೆಗಳು. ಇವತ್ತು ಹೊಸ ಹೊಸ ಸಮಸ್ಯೆಗಳೆಲ್ಲ ಇದೆ. ಹಿಂದೆ ನಮ್ಮ ಮಕ್ಕಳು ಸರಿ ಓದ್ತಾರೋ ಇಲ್ವೋ, ಓದಿದ ಮೇಲೆ ಒಂದು ಕೆಲಸ ಸಿಗತ್ತೋ ಇಲ್ವೋ, ಇಷ್ಟೇ ಇತ್ತು. ಈಗ ಒಂದಾದ ಮೇಲೊಂದು, ಅವರು ಹುಟ್ಟಿದ ಕೂಡಲೇ ಅವರಿಗೆ ಒಳ್ಳೆಯ ಶಾಲೆಯಲ್ಲಿ ಸಿಗತ್ತೋ ಇಲ್ಲೋ ಅಂತ ಗರ್ಭದಲ್ಲಿದ್ದಾಗೆ ಆ ಶಾಲೆಗಳಲ್ಲಿ ಇವರ ಹೆಸರನ್ನು ಹೇಳಿ ಬರಬೇಕು. ಆ ಶಾಲೆಯಲ್ಲಿ ಸೇರಿದ ಮೇಲೆ ಅವ್ರ ಜೊತೆಗೆ ನಾವು ಟ್ಯೂಷನ್ಗೆ ಹೋಗಿ ಒದ್ದಾಡಿ ಸತ್ತು ಸುಣ್ಣ ಆಗಿ, ಅಂತೂ ಅವನೇನೋ SLC ಮುಗಿಸಿ ಅವನನ್ನು ಏನೋ ಡಾಕ್ಟರು ಏನು ಮಾಡೋದು, ಅದಕ್ಕೆ ಎಷ್ಟು ಫೀಸು, ವರ್ಷದಿಂದ ವರ್ಷಕ್ಕೆ ಸ್ಟ್ರಕ್ಚರ್ಗಳು ಚೇಂಜ್ ಆಗ್ತಾ ಇರ್ತದೆ. CETದು, ಕಾಮೆಡ್ಡು, ಇನ್ನೊಂದು ಮತ್ತೊಂದು ಏನೋ ಅಂತೂ ಸೇರಿಸಿ ಮಾಡಿ ಅವನು ಒಂದು ಗ್ರ್ಯಾಜುಯೇಟ್ ಮುಗಿಸ್ತಾ ಅಂದಮೇಲೆ ಅವನಿಗೆ ಕೆಲಸ ಸಿಗತ್ತಾ, ಅವನಿಗೆ ಬೇಕಾದ ಕೆಲಸ ಸಿಗತ್ತಾ, ಅವನು ಈ ದೇಶದಲ್ಲೇ ಇರ್ತಾನೋ ಹೊರದೇಶಕ್ಕೆ ಹೋಗ್ತಾನೋ, ಟೆಂಪರರಿ ಹೋಗ್ತಾನೋ, ಅಲ್ಲಿ ನೋಡಿದ್ರೆ ಟ್ರಂಪ್ ಕಾರ್ಡ್ ಕೊಟ್ಟು ವಾಪಸ್ ಕಳಿಸ್ತಾನೋ, ಒಂದೊಂದಲ್ಲ ಇದು ನಾನಾ ಥರದ. ಯಾಕೆಂದರೆ ಅದರ ಮೇಲೆ ಅವರು ಬರೋ ಸಂಬಳಕ್ಕೆ ತಕ್ಕ ಹಾಗೆ ಸಾಲಂಕಾರ ತೀರ್ಥರೇ ನಾವೆಲ್ಲ ಬೇಕಾದ ಸಾಲ ಸೋಲ ಎಲ್ಲ ಮಾಡಿ ಕೂತ್ಬಿಟ್ಟಿರ್ತೀವಿ. ಒಂದು ಸಲ ಕೆಲಸದಿಂದ ತೆಗೆದು ಹಾಕಿದ್ರು ಅಂದರೆ ಲೋನ್ ಅಂಥೇಳಿ ಆಮೇಲೆ ಅಲೋನಾಗಿ ಸುತ್ತುತ್ತಾ ಇರೋದು. ಏನೇನೋ ಸಮಸ್ಯೆಗಳು, ಏನು ಗತಿ ಅಂಥೇಳಿ ಇವತ್ತೆಲ್ಲ ತುಂಬ ಸಮಸ್ಯೆ. ಆ ಮಕ್ಕಳು ನಾವು ಹೇಳಿದ್ದನ್ನು ಮದುವೆ ಆಗ್ತಾರೋ ಇಲ್ಲೋ, ಅಥವಾ ಅವರು ಕಟ್ಕೊಂಡವ್ರು ಇವರು ನೆಟ್ಟಿಗೆ ನೋಡ್ಕೋತಾರೋ ಇಲ್ವೋ, ಅದು ಜಾತಿಯ ನೀತಿಯ 108 ಇವತ್ತು ತುಂಬ 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 ಸಮಸ್ಯೆ ಇದೆ ಅದು. ಹೀಗಾಗಿ ಸಂಸ್ಕೃತೇರ್ ಭಯಾತ್. ಆ ಸಂಸಾರದ ಭಯ ಇದೆಯಪ್ಪ, ಇದು ಎಲ್ಲರಿಗೂ ಇರುವ ಭಯ. ಹೇ ಕೃಷ್ಣ, ನಿನ್ನನ್ನು ಬೇಡ್ತೇವೆ. ಕರಸರೋರಂ ಕಾಂತ ಕಾಮದಂ. ಎಲ್ಲ ಬಯಕೆಗಳನ್ನು ಕಾಮಂ ದದಾತಿ, ಬೇಡಿದ್ದನ್ನೆಲ್ಲ ಈಡೇರಿಸುವ ಶಕ್ತಿ ನಿನ್ನ ಕೈಗಿದೆ. ಎಂಥ ಕೈ ಅದು? ಶ್ರೀಕರಗ್ರಹಂ, ಲಕ್ಷ್ಮೀದೇವಿಯಿಂದ ಆದೃತವಾದ ಕೈ ಅದು. ಆ ಕೈ ನಮ್ಮ ಕಡೆ ತೋರಿಸು, ನಮ್ಮ ತಲೆ ಮೇಲಿಡು. ಬೇಡ, ಕೈ ಇಡಿಸಿಕೊಳ್ಳುವಷ್ಟು ಪುಣ್ಯವಂತರಲ್ಲ ನೀವು, ಇಡೋದಿಲ್ಲ ಅಂತೀಯ. ಕೆಲವರು ಅಂತಿರ್ತಾರಲ್ಲ, ದಯಮಾಡಿ ನಿಮ್ಮ ಕೈಯನ್ನೇ ನಾವು ಪಾದ ಅಂದ್ಕೊಂಡಿದ್ದೀವಿ, ನಮಸ್ಕಾರ, ಇದೇ ನಿಮ್ಮ ಪಾದ ಅನ್ಕೋತೀವಿ. ಯಾಕೆ ಪಾದನ್ನೇ ಅನ್ಕೋಬಾರ್ದು ಪಾದ ಅಂತ? ದೇವ್ರಿಗೆ ಇದೆಲ್ಲ ಸರಿ ಹೋಗುತ್ತೆ. ಕೈಯೇ ಪಾದ, ಪಾದವೇ ಕೈ, ಕಣ್ಣೇ ಕೈ. ನಮ್ಮದು ಕೈಯೇ, ಪಾದವೇ ಇರಲಿ. ನಮ್ಮಪ್ಪ ನಿನ್ನ ಪಾದವನ್ನಾದರೂ ಇಡ. ಕೈ ಹಿಡಿಸಿಕೊಳ್ಳಲಿಕ್ಕೆ ಯೋಗ್ಯತೆ ಜಾಸ್ತಿ ಬೇಕಾ? ಅಷ್ಟು ಪುಣ್ಯವಂತರಲ್ವ? ಬೇಡ, ನಿನ್ನ ಪಾದವನ್ನು ನಮಗೆ ಕೊಡು.
ಪ್ರಣತದೇಹಿನಾಂ ಪಾಪಕರಶನಂ ತೃಣಚರಾನುಗಂ ಶ್ರೀನಿಕೇತನಂ ಪಣಿಪಣರ್ಪಿತಂ ತೇ ಪದಾಂಬುಜಂ ಕೃಣುಕುಚೇಶುನಾ ಕೃಂದೇವೃಚ್ಛಯಂ. ಪ್ರಣತದೇಹಿನಾಂ ಪಾಪಕರ್ಶನಂ, ಯಾರು ಚೆನ್ನಾಗಿ ನಮಸ್ಕಾರ ಮಾಡ್ತಾರೆ. ಪ್ರಣತ ಬರೀ ನಮಸ್ಕಾರ ಅಲ್ಲ, ಬಾಯಲ್ಲಿ ಸ್ತೋತ್ರವನ್ನು ಹೇಳ್ತಾ, ತಲೆಯಲ್ಲಿ ದೇವರ ಚಿಂತನೆಯನ್ನು ಮಾಡ್ತಾ, ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ದೇವರಿಗೆ ನಮಸ್ಕಾರವನ್ನು ಮಾಡಿ, ಇದೊಂದು ಸೌಭಾಗ್ಯ ಅಂದ್ಕೊಂಡು ಹೊರೆ ಅಂದ್ಕೊಳ್ಳದೆ, ದೇವರು ನಮಸ್ಕಾರ ಮಾಡುವಷ್ಟು ಕೈ ಕಾಲು ಭಾಗ್ಯ ಬುದ್ಧಿ ಕೊಟ್ಟನಲ್ಲ ಅಂಥೇಳಿ ಯಾರು ನಮಸ್ಕಾರ ಮಾಡಿದ್ದಾರೆ ಅವರ ಪಾಪವನ್ನೆಲ್ಲ ಕರ್ಶನ ಎಳ್ಕೋತೀನಿ ನೀನು. ಪ್ರಣತದೇಹಿನಾಂ ಪಾಪಕರ್ಶನಂ, ಪಾದಕ್ಕೆ ಕೊಟ್ಟ ಅಡ್ಜೆಕ್ಟಿವ್ಸ್ ಇದು. ಎಂಥ ಪಾದ ಅಂದರೆ ಪ್ರಣತದೇಹಿನಾಂ ಪಾಪಕರ್ಶನಂ ತೃಣಚರಾನುಗಂ. ತೃಣಚರರು ಅಂದರೆ ಗೋವುಗಳು, ಹುಲ್ಲನ್ನು ಮೇಯುವ ಗೋವುಗಳು ಅಥವಾ ಗೋಪಾಲಕರು, ಇವರ ಜೊತೆಯೂ ಓಡಾಡ್ತೀವಿ. ಇಂಥ ದೊಡ್ಡ ಯೋಗ್ಯತೆ ಬ್ರಹ್ಮಾದಿಗಳಿಂದ ವಂದ್ಯವಾದ ಲಕ್ಷ್ಮಿಯಿಂದ ಆದೃತವಾದ ಪಾದ ಇದ್ದರೂ ಎಷ್ಟು ಸಿಂಪಲ್ ಅಂದರೆ ಗೋವನ್ನು ಕಾಯಲಿಕ್ಕೂ ಹೋಗ್ತಿ, ಆ ಗೋಪಾಲಕರ ಜೊತೆಯಲ್ಲೇ ಇರ್ತಿ. ಇದು ದೇವರ ದೊಡ್ಡ ಸ್ಥಿಕೆ ಅಂತ. ತೃಣಚರಾನುಗಂ ಶ್ರೀನಿಕೇತನಂ, ಏನೋ ದನ ಕಾಯ್ತಾನೆ, ದೇವರಿಗೇನು ಕೆಲಸ ಇಲ್ಲ ಅನ್ನೋ ಶ್ರೀನಿಕೇತನಂ, ಲಕ್ಷ್ಮೀದೇವಿಗೆ ವಾಸಸ್ಥಾನ, ನಿಕೇತನ ಮನೆ, ಶ್ರೀನಿಕೇತನಂ. ನಿನ್ನ ಪಾದ ಎಂಥ ಪಾದ? ಪಣಿಪಣರ್ಪಿತಂ, ಪಣಿಯ ಪಣದಲ್ಲಿ ಇಟ್ಟು ನರ್ತನ ಮಾಡಿದ ಆ ಪಾದ. ಚೆಂಡು ತರುವನೆ ಪದಿ ಕಾಳಿಂಗನು ದಂಡ ಮಾಡುವ ಧುಮುಕಿ, ಚಂಡ ಕಾಳಿಂಗನ ಮಂಡೆಯೋಳು ಪಾದ ಪುಂಡರೀಕವನಿಟ್ಟು ತಾಂಡವನಾಡಿದ ಎಂಥ ಪಾವನ ಪಾದವೋ ರಂಗಯ್ಯ, ಇನ್ನೆಂಥ ಚೆಲುವ ಪಾದವೋ. ಆ ಪಣಿಯ ಪಣದ ಮೇಲೆ ಇಟ್ಟ ಪಾದ ನಮ್ಮ ಮೇಲಿಡು. ಏನಾಯಿತು? ಹಾವಿನ ಮೇಲೆ ಇಟ್ಟದ್ದಕ್ಕೆ ಅವನ ವಿಷ ಎಲ್ಲ ಹೋಯಿತು. ನಮ್ಮ ಹೃದಯವು ವಿಷದಿಂದ ತುಂಬಿದೆ. ತಿನ್ನೋ ಆಹಾರದ್ದು ಒಂದು ವಿಷ ಆದರೆ ಹೃದಯ ಹಾಲಾಹಲ ಆಗಿದೆ. ಒಳ್ಳೆಯ ವಿಷಯಗಳನ್ನು ನಾವು ಸೇವನೆ ಮಾಡೋದೇ ಇಲ್ಲ. ಯಾವುದೋ ಅದು ನಮ್ಮ ದುರ್ದೈವವೋ ಏನೋ. ಒಳ್ಳೆಯ ದೇವರ ವಾರ್ತೆ, ಮಂತ್ರ, ಸ್ತೋತ್ರ ಇದ್ಯಾವುದೂ ರೆಕಾರ್ಡ್ ಆಗೇ ಇರಲ್ಲ. ಯಾರ್ಯಾರನೋ ಬೈದದ್ದು, ಯಾರ್ಯಾರನೋ ಅಂದಿದ್ದು, ಯಾರ್ಯಾರನೋ ಅನ್ನಬೇಕು ಅಂತಿರೋದು ಎಷ್ಟು ಚೆನ್ನಾಗಿ ರೆಕಾರ್ಡ್ ಆಗಿರತ್ತೋ. ಅದನ್ನು 10 ಜನದ ಮುಂದೆ ಹೆಮ್ಮೆ ಅಂತೇಳಿ ಇವತ್ತು ಅವ್ರು ಸಿಕ್ಕರು ಮಠದಲ್ಲಿ ಉಪ್ಪಿನಕಾಯಿ ಹಾಕಿದೆ. ಅವತ್ತು ಅನ್ಕೋತಾ ಇದ್ನಲ್ಲ, ಇವತ್ತು ಸಿಕ್ಕಿದ್ರು. ಸದ್ಯ ಬ್ರಹ್ಮಣ್ಯ ತೀರ್ಥರೇ ಇದನ್ನು ಒದಗಿಸ್ಕೊಟ್ರು ಅಂಥೇಳಿ ಅವ್ರ ಮೇಲೆ ಒಂದಿಟ್ಟು ಹಾಕೋದು. ಕೆಲಸಕ್ಕೆ ಬಾರದ ಹೊಲಸು ವಿಚಾರಗಳೆಲ್ಲ ನಮ್ಮ ಹೃದಯದಲ್ಲಿ ರೆಕಾರ್ಡ್ ಆಗಿದೆ. ಅದನ್ನು ಬೇಡೋ ಸ್ವಾಮಿ, ನಿನ್ನ ಪಾದ ಒದ್ದು ಓಡಿಸ್ತೀವಿ. ನಮ್ಮ ಸೋದ್ವಿಜಯಲ್ಲಿ ಒಂದು ಮಾತಿದೆ, ದೇವರ ಪಾದ ಕೆಂಪಾಗಿದೆಯಂತೆ. ಕೆಂಪಿನ ಸಿಗ್ನಲ್ ಏನು ಅಂದರೆ ಅದು ಡೇಂಜರ್ ಅಂತ. ಯಾಕೆ ದೇವರ ಪಾದ ಕೆಂಪಾಗಿದೆ? ಪಾದ ಕೆಂಪಿರೋದು ಅದು ಲಕ್ಷಣ. ಕೆಂಪಗಿದ್ದರೆ ಪಾದ ಒಳ್ಳೆ ರಕ್ತ ಇದೆ ಅಂತ, ದೇವರ ರಕ್ತ ಇತ್ತ ಅಂತಾರೆ. ಹಿಂದೆ ನೋಡ್ತಾರಲ್ಲ, ಓಕೆ ಅಂತ ಹಿಂದೆಲ್ಲ ಈ ಕಣ್ಣನ್ನು ನೋಡಿ ಆ ಡಾಕ್ಟ್ರಿಗೆ ಗೊತ್ತಾಗೋದು. ಬೆಳ್ಳಗಿದ್ದರೆ ನಿಮಗೇನೋ ಡಿಫಿಷಿಯನ್ಸಿ ಇದೆ ಅಂತ. ಪಾದ ದೇವರದು ಕೆಂಪು ಯಾಕಿದೆ ಅಂತಂದರೆ ಭಕ್ತರ ಹೃದಯದಲ್ಲಿರುವ ರಾಗ ಅಂದರೆ ಬಯಕೆ, ಬೇಕು 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 ಅನ್ನೋ ಬಯಕೆ ಇದೆಯಲ್ಲ, ಅದರ ಬಣ್ಣ ರೆಡ್ ಅಂತದು, ಡೇಂಜರ್ ಅಂತದು. ಅದು ತುಂಬ ಇರೋದರಿಂದ ನಮ್ಮಲ್ಲಿ ಕೆಂಪದು. ಅದನ್ನು ದೇವರು ಒದ್ದು ಓಡಿಸಿ 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 ಆ ಕೆಂಪು ಇವನಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ. ಆಗಿದೆಯೋ ಏನೋ ಆಗಿಲ್ಲ. ನಿಜಮಾನಸರಾಗ ಪೀಡನಾತ್ ಅರುಣೀಭೂತಮಿವಾರುಣಂ ಸ್ವಯಂ ಅಂದರೆ ನಮ್ಮ ರಾಗ ಎಷ್ಟು ಡೇಂಜರ್ ನೋಡ್ರಿ. ಈ ಕೆಲವು ಗೋಡೆ ಇರುತ್ತೆ ಪೇಂಟ್ ಆಗಿದ್ದು, ಅದಕ್ಕೆ ಹೋಗಿ ಹೊರಕೊಂಡ್ವಿ ಅಂದರೆ ಬಿಳಿ ಶಲ್ಲೆ ಹೋಗಿ ಕೆಂಪಾಗಿ ಕೂತ್ಬಿಟ್ಟಿರುತ್ತೆ. ಯಾವಾಗ ನೀವು ಸ್ವಾಮಿಗಳಾದ್ರಿ ಅಂತ, ಇಲ್ಲ ಅದು ಗೋಡೆ ಪ್ರಭಾವ ಅಂತ. ಹಾಗೆ ನಿಜಮಾನಸರಾಗ ಪೀಡನ ತರುಣೀಭೂತಮಿವಾರುಣಂ ಸ್ವಯಂ ಪಣಿಪಣಾರ್ಪಿತಂ ತೇ ಪದಾಂಬುಜಂ ಕೃಣುಕುಚೇಶುನಃ. ಆ ನಿನ್ನ ಪಾದಕಮಲಗಳನ್ನು ನಮ್ಮ ಸ್ತನದ ಮೇಲೆ ಇಡು, ನಮ್ಮ ಹೃದಯದಲ್ಲಿರುವ ದೋಷವನ್ನೆಲ್ಲ ದೂರ ಮಾಡು. ನಿನ್ನ ಪಾದ ನಮ್ಮ ಹೃದಯದಲ್ಲಿ ಹೊಳೆಯುವಂತೆ ಮಾಡು. ಇದು ನಮಗೂ ನಿಮಗೂ ಬೇಕೇ ಆಗಿದೆ. ಹೊಲಸಾದ ಹೃದಯ ಏನೇನೋ ತುಂಬಿಕೊಂಡಿದೆ, ಅದನ್ನು ಒದ್ದು ಓಡಿಸೋದು. ಸ್ವಾಮಿ ನೀನು ಒಳಗೆ ಬಂದೆ ಅಂದರೆ ಇದೆಲ್ಲ ಹೋಗುತ್ತೆ ಅಂತ. ನಿನ್ನ ಮಾತು ಕೇಳಲಿಕ್ಕೆ ಚಂದಾನ. ಇದು ವಿದ್ಯಾವಾಚಸ್ಪತಿಗಳ ಪೆಟ್ಟಿದು. ಮಧುರಯಾಗಿರ ವಲ್ಗುವಾಕ್ಯಯ ಬುಧ ಮನೋಜ್ಞಯ
ಪುಷ್ಕರೇ ಕ್ಷಣ ವಿಧಿಕರೀರಿಮಾ ವೀರಮುಖ್ಯತಿ ಅಧರಸೀಧುನಾ ಆಪ್ಯಾಯಸ್ವನಃ. ಅವರ ಉಪನ್ಯಾಸದ ನ್ಯಾಷನಲ್ ಆಂಥಮ್ ಇದು. ಯಾವುದೇ ಉಪನ್ಯಾಸದಲ್ಲೂ ಕಡೆಗೆ ಮಧುರಯಾಗಿರ ನಮ್ಮಪ್ಪ ನಿನ್ನ ಮಧುರವಾದ ಮಾತು, ವಲ್ಗುವಾಕ್ಯ, ಮುದ್ದಾದ ಮಾತು. ಮಕ್ಕಳು ಮುದ್ದು ಮುದ್ದಾಗಿ ಮಾತಾಡ್ತಾ ಇದ್ದರೆ ಕೇಳಲಿಕ್ಕೆ ಚೆಂದ. ಅದು ದೇವರ ಮಾತು ಮುದ್ದಾಗಿರೋದಂತ. ಆದರೆ ಮಕ್ಕಳ ಮಾತನ್ನು ನಾವು ವ್ಯಾಲಿಡಿಟಿ ಕೊಡೋದು ಕಮ್ಮಿ. ಕೇಳಲಿಕ್ಕೆ ಚೆಂದ ಅಂಥೇಳಿ ಆ ಮಗು ಏನೇನೋ ಕೇಳಿದ್ದನ್ನೆಲ್ಲ ತೊಗೊಳ್ಳಲ್ಲ. ಮಗು ಮಾತು ಸೀರಿಯಸ್ ಆಗಿ ತೊಗೋಬೇಕ್ರಿ. ಮುದ್ದು ಮುದ್ದಾಗಿರುತ್ತೆ, ಕೇಳಲಿಕ್ಕೆ ಚೆಂದ. ಆದರೆ ದೇವರ ಮಾತು ಕೇಳಲಿಕ್ಕೆ ಚೆಂದ ಅಷ್ಟೇ ಇಲ್ಲ, ಬುಧ ಮನೋಜ್ಞೆಯ ಮಧುರಯಾಗಿರ, ಮಧುರವಾದ ಮಾತು, ವಲ್ಗುವಾಕ್ಯೆಯ ಮುದ್ದಾದ ಮಾತು, ಜ್ಞಾನಿಗಳಿಗೂ ಮನಸ್ಸನ್ನು ಅಪಹಾರ ಮಾಡುವ ಮಾತು. ಪುಷ್ಕರೇ ಕ್ಷಣ. ಸ್ವಾಮಿ ಇನ್ನೊಂದು 10 ನಿಮಿಷಕ್ಕೆ ಮುಗಿಸೋದಲ್ಲ. ಪುಷ್ಕರೇ ಕ್ಷಣ ವಿಧಿಕರೀರಿಮ. ಹೇ ಪುಷ್ಕರೇ ಕ್ಷಣ, ಕಮಲದ ಕಣ್ಣುಳ್ಳ ಭಗವಂತ, ವಿಧಿಕರೀರಿಮ ವೀರ ಮುಖ್ಯತಿ, ನಿನ್ನ ವಿಧಿಯನ್ನು ನಾವು ಆಜ್ಞೆಯನ್ನು ಮಾಡಲಿಕ್ಕೆ ಬಂದವರು. ವೀರ ಮುಖ್ಯತಿ ಅಧರಸೀಧುನ, ನಮ್ಮ ಮನಸ್ಸೆಲ್ಲ ಸೂರೆಗೊಂಡಿರುವ ಹೇ ಭಗವಂತ, ನಿನ್ನ ಅಧರಾಮೃತದಿಂದ ನಮ್ಮನ್ನು ಉದ್ಧಾರ ಮಾಡು. ಆಪ್ಯಾಯ ಯಸ್ವನಃ, ನಮ್ಮನ್ನು ಉದ್ಧಾರ ಮಾಡು. ನಿನ್ನ ಮಾತು ಚಂದ, ಆ ಮಾತು ನಮಗೆ ಕೇಳುವಂತೆ ಮಾಡು. ಇವೆಲ್ಲ ದೇವರ ಮಾತೇ ಅಲ್ಲ, ವೇದವ್ಯಾಸ ದೇವರ ಮಾತು. ಇದು ಯಾವತ್ತಿದ್ರೂ ಇನ್ವ್ಯಾಲಿಡ್ ಅಂತಾಗಲ್ಲ. 1000 ಸಲ ಭಾಗವತ ಕೇಳಿದ್ರು ಏನೋ ಮನಸ್ಸಿಗೆ ಒಂದು ಆಹ್ಲಾದವನ್ನು ಕೊಡುತ್ತೆ. 1000 ಸಲ ವಿಷ್ಣು ಸಹಸ್ರನಾಮ ಪಾರಾಯಣವೋ, ಭಗವದ್ಗೀತೆ ಪಾರಾಯಣವೋ, ಅಯ್ಯೋ ಭಗವದ್ಗೀತೆ ಪಾರಾಯಣ ಮಾಡಿ ಬೇಜಾರಾಯ್ತಪ್ಪ ಅಂತ, ಆ ಬೇಜಾರಾದಾಗ ಮಾಡದೆ ಸರಿ ಹೋಯಿತು ಅಂತೀವಿ. ನನಗೆ ತುಂಬ ಬೇಜಾರಿತ್ತು, ಮನಸ್ಸಿನಲ್ಲಿ ಗೊಂದಲ ಇತ್ತು. ತುಂಬ ಜನ ಅದೇ ಹೇಳೋದು. ಇಲ್ಲಿ ಉಮಾಮಹೇಶ್ವರ ಸಂವಾದವನ್ನು ಏನು ಪ್ರವಚನ ಆಗಿದೆ, ಬಹಳ ಜನ ಹೇಳೋದು, ನಮಗೆ ಅನೇಕ ಪ್ರಶ್ನೆಗಳಿತ್ತು, ಯಾಕೆ ಹೀಗಾಯಿತು ಅಂತ. ನಿಮ್ಮ ಒಂದು ಉಮಾಮಹೇಶ್ವರ ಸಂವಾದ ಕೇಳಿ ಎಲ್ಲವ ಡೌಟ್ ಹೋಯಿತು. ನಮ್ಮದಲ್ಲಪ್ಪ, ಅದು ವೇದವ್ಯಾಸ ದೇವರದು ಮಹಾಭಾರತ, ಅದರ ಡಿಸ್ಟ್ರಿಬ್ಯೂಟರ್ಸು ವ್ಯಾಸರಾಜ ಮಠ, ಅವರಿಂದ ಆದದ್ದು ಅಂಥೇಳಿ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಹೀಗ್ಯಾಕಾಯಿತು ಅವ್ರಿಗೆ ಹೀಗೆ ಈ ಥರದ್ದು. ಹಾಗಾಗಿ ನಮ್ಮಪ್ಪ ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನ. ನಿನ್ನ ಅಧಾಂತ ಕೊಡು, ನಾವು ನೀನಿಲ್ಲದೆ ಬದುಕೋದಿಲ್ಲ ಅಂದ್ರಲ್ಲ, ಹೇಗೆ ಬದುಕೇರಿ? ತವ ಕಥಾಮೃತಂ ತಪ್ತಾನ್ ಜೀವಯತಿ, ನಿನ್ನ ಕಥಾಮೃತ ಜೀವನದಲ್ಲಿ ನೊಂದು ಬೆಂದವರನ್ನು ಪುನಃ ಬದುಕುವಂತೆ ಮಾಡುತ್ತೆ. ಇನ್ನು ಜೀವನದಲ್ಲಿ ನಮಗೇನೂ ಹೋಪ್ಸೇ ಇಲ್ಲ ಅನ್ನುವ ಒಬ್ಬ ಸಾತ್ವಿಕನಿಗೆ ಸ್ವಲ್ಪ ದೇವರ ವಾರ್ತೆ ಬಿದ್ದರೆ ಬದುಕಬೇಕು ಅನ್ನೋ ಹೋಪ್ಸ್ ಬರುತ್ತಂತೆ. ಇದ್ದಿದ್ದೇ ಬಿಡ್ರಿ, ಇದೆಲ್ಲ ಸಂಸಾರದಲ್ಲಿ ಅವರಂದರು ಇವರಂದರು, ಮಗ ಅಂದ, ಸೊಸೆ ಅಂದ, ಮೊಮ್ಮಗ ಅಂದರು, ಹಾಳಾಗಿ ಹೋಲಿ ಬಿಡ್ರಿ ಅನ್ನೋದೇ ಅವ್ರ ಡ್ಯೂಟಿ ಅನ್ನಿಸ್ಕೊಂಬೋದು. ನಮ್ಮ ಹಣೆ ಬರಹ. ಹೋಗಿ 1-2 ತಾಸು ದೇವರ ವಾರ್ತೆ ಕೇಳಿದ್ವಿ ಅಂದರೆ ಎಲ್ಲ ಮರಿತೀವಿ. ಇದು ಮತ್ತೆ ಇನ್ಯಾವಾಗ ಕೇಳ್ತೀವಿ, ನಾಯಿಯೋ ನರಿಯೋ ಇನ್ಯಾವುದೋ ಜನ್ಮ ಬಂದಾಗ ಇದನ್ನು ಕೇಳಲಿಕ್ಕೆ ಆಗಲ್ಲಲ್ಲ. ನೀವು ಅನ್ರಿ, ಅಂದದ್ದೇ ಒಳ್ಳೇದಾಯ್ತು, ಯಾಕೆಂದರೆ ಪುರಾಣಕ್ಕೆ ಬಂದೆ ಅಂತ. ತವ ಕಥಾಮೃತಂ ತಪ್ತಾಂಜೀವಯತಿ, ನೊಂದು ಬೆಂದವರಿಗೆ ತಂಪನ್ನು ಕೊಡುವ ಒಂದು ಔಷಧ ಅಂದರೆ ದೇವರ ವಾರ್ತೆ ಅಂತ. ಅವನ ಶ್ರವಣ ಮನನ ನಿಧಿಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದಕ್ಕೆಕ್ಕಿದನೇಚ್ಚಣಿಕೆಂದು ಭಾವಜ್ಞರು ಪೇಳ್ವರು, ವೇದ ಭಾವಜ್ಞರು ಪೇಳ್ವರು. ಜೀವಕ್ಕೆ ಜವನ ಬಧೆಗಳ ತಪ್ಪಿಸಿ ಪಾವನ ವೈಕುಂಠಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ, ನೀ ಸೇವಿಸು ವೈಷ್ಣವರ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಲಿಟರರಿ ರೆಕ್ಕೇನೂ ಬಂತು. ಸಂಪಾತಿಗೆ ರಾಮಾಯಣ ಕೇಳಿ ರೆಕ್ಕೇನೂ ಬಂತು. ತವ ಕಥಾಮೃತಂ ತಪ್ತ ಜೀವನಂ ತಪ್ತಾಂಜೀವಯತಿ, ನೊಂದವರಿಗೆ ಬೆಂದವರಿಗೆ ತಂಪನ್ನು ಕೊಡುವ ಒಂದು ಔಷಧ. ಔಷಧ ಅಂತಾನೆ ದೇವರಿಗೆ ಹೆಸರು. ಉಪನಿಷತ್ತಿನಲ್ಲಿ ಔಷಧ ಅಂತ. ನಮ್ಮ ವಿಜಯದಾಸರು ಧನ್ವಂತರಿ ಸುಳಾದಿಯಲ್ಲಿ ದೇವರನ್ನು ರಾಜೌಷಧ ಅಂತ ಸಂಬೋಧನೆ ಮಾಡ್ಯಾರ. ಉಷಧಾಹೆ, ಉಷಾ ಅನ್ನೋ ವರ್ಬಿಗೆ ಸುಡೋದು ಅಂತ. ಸಂಸಾರದಲ್ಲಿ ನೊಂದು ಬೆಂದವರಿಗೆ ತಂಪನ್ನು ಕೊಡುವ ದೊಡ್ಡ ಸಲ್ಯೂಷನ್ನು ದೇವರ ವಾರ್ತೆ ಅಂತ.
ಸ್ವಾಮಿ ತವ ಕಥಾಮೃತಂ ತಪ್ತಾನ್ ಜೀವಯತಿ, ಜ್ಞಾನಿಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡೋದು, ಎಲ್ಲ ಪಾಪವನ್ನು ಪರಿಹಾರ ಮಾಡೋದು, ಶ್ರವಣ ಮಂಗಲಂ ಕೇಳಿದವರಿಗೆ ಮಂಗಲವನ್ನು ಉಂಟು ಮಾಡೋದು, ಭುವಿ ಗೃಣಂತಿದೆ ಭೂಮಿಯಲ್ಲಿ ಕೊಂಡಾಡ್ತಾರೆ, ಭೂರಿದಾಹ ಸಂಪತ್ತನ್ನು ಕೊಡುತ್ತೆ ಅಂತ ಭಗವಂತ ನಿನ್ನ ಕಥಾಮೃತವನ್ನು ಕುಡಿದದ್ದಕ್ಕೆ ಬದುಕಿದ್ದೀವಿ, ಬಾ ನಮ್ಮೆದರಿಗೆ ಅಂಥೇಳಿ ಚಲಸಿ ಅದ್ವ್ರಜ ಚರಯನ್ ಪಶೂನ್ ನಲಿನ ಸುಂದರಂ ನಾಥತೆ ಪದಂ ಶಿಲತೃಣಾಂಕುರೈ ಸಿದತೀತಿನಃ ಕಲಿಲತಂ ಮನಃ ಕಾಂತಗಚ್ಚತಿ. ಮನಃಕಾಂತ, ಹೇ ಭಗವಂತ ಚಲಸಿ ಯದ್ವ್ರಜಾತೆ, ನೀನು ರಜದಿಂದ ಹೊರಗೆ ಹೋದಾಗ ದೇವರು ಗೋಕುಲ ಬಿಟ್ಟು ಗೋವುಗಳನ್ನು ಮೇಯಿಸ್ಲಿಕ್ಕೆ ಹೋಗೋನು. ಎಲ್ಲ ಗೋಪಿಕಾಸ್ತ್ರೀಯರ ಮನೆ ಮುಂದೆ ಇರೋರು. ಅವ್ರಿಗೇನು ಅಂದರೆ ಅವರಲ್ಲೇ ಚರ್ಚೆ, ಕೃಷ್ಣ ಶೂ ಹಾಕ್ಕೊಂಡೋದ್ನ, ಇಲ್ಲ ಅದು ಶೂ ಪುಟ್ಟದಂತೆ ಹಿಡಿಯಲ್ಲಂತೆ ಅಂತ, ಇಲ್ಲ ನಾನೊಂದು ಪುಟ್ಟು ಚಪ್ಪಲಿ ಕೊಡಿಸೀನಿ ಹಾಕ್ಕೊಂಡೋದ್ನ, ಇಲ್ಲ ಹಾಗೆ ಹೋದ, ಹಾಗೆ ಹೋದ್ನ, ಯಾಕೆ ಅವನ ಕಾಲು ಹೇಗೆ ಅವನದಿಷ್ಟ, ಇಲ್ಲ ಅದು ಆ ಕಾಲಿಗೆಲ್ಲ ಕ್ರ್ಯಾಕ್ ಏನಾದರೂ ಆಗ್ಬಿಟ್ರೆ, ಅಲ್ಲೆಲ್ಲ ಮುಳ್ಳು ಕಳ್ಳು ಚಿಚ್ಚಿಬಿಟ್ರೆ, ಕೋಮಲವಾದ ಪಾದ ಶಿಲ ತೃಣಾಂಕುರೈಹಿ, ಕಲ್ಲು ಮುಳ್ಳು. ಈಗ ನಿಮ್ಮ ಮಕ್ಕಳಿಗೆ ಹೇಳ್ತಾನೆ ಇರ್ತೀವಿ, ಹೊರಗೋಬೇಡ, ಏನಾದರೂ ಹಾಕ್ಕೊಂಡು ಹೋಗು, ಕಾಲಿಗೆ ಟಾರ್ ಹಾಕ್ಯಾರೆ ಚಿಚ್ಚತ್ತೆ ಅಂಥೇಳಿ ಅವನು ಚಪ್ಪಲಿ ಹಾಕ್ಕೊಂಡೋದ್ರು ಮತ್ತೆ ಎತ್ಕೊಂಡ್ಬಿಡ್ತೀವಿ, ಬೇಡ ಕಂದ ನಿಂಗೆಲ್ಲ ಕಾಲು ನೋವು ಬರುತ್ತೆ ಅಂತ. ಈ ಪ್ರೀತಿಯನ್ನು ದೇವರ ಮೇಲೆ ಮಾಡಿದರೆ ನಮ್ಮ ಆತ್ಮೋದ್ಧಾರ ಆಗಿರೋದು. ನಾವು ಬರೀ ಸ್ಲಿಪ್ಪರ್ ಮೇಲೆ ಮಾಡ್ತೀವಿ, ಅದು ಕಳೆದೋದ್ರೆ ಕಷ್ಟ, ಅದಕ್ಕೆ ಮಠಕ್ಕೆ ಹಾಕ್ಕೊಂಡು ಹೋಗಬೇಡ, ಎತ್ಕೊಂಡು ಹೋಗ್ತೀನಿ ಅಂತ. ಹೀಗಾಗಿ ನಮ್ಮ ಮನಸ್ಸು ನಿನ್ನ ಪಾದದ ಮೇಲೆ ಇರುತ್ತೆ. ಎಲ್ಲಿ ನೀನು ಕಾಲಿಗೆ ಮುಳ್ಳನ್ನು ಚುಚ್ಚಿಸ್ಕೋತೀಯೋ, ಕಲ್ಲನ್ನು ಚುಚ್ಚಿಸ್ಕೋತೀಯೋ ಅಂಥೇಳಿ ಅಷ್ಟು ನಿನ್ನ ಮೇಲೆ ಪ್ರೀತಿ ಇದೆ, ನಿನ್ನ ಪಾದದ್ದೇ ಚಿಂತನೆ. ನೀನು ಸಾಯಂಕಾಲ ಬರ್ತೀಯಲ್ಲ, ಆಟ ಆಡಿಕೊಂಡು ಬೆವತು ಆ ಧೂಳು ದುಮ್ಮೆಲ್ಲ ಹಾಕ್ಕೊಂಡು, ಆ ರೂಪ ಒಂದು ಚಂದ. ದಿನ ಪರೀಕ್ಷೆಯೇ ನೀಲಕುಂತಲೈ ವನರುಹಾನನಂ ಬಿಭ್ರದಾವೃತಂ ವನರಜಸ್ವಲಂ ದರ್ಶಯನ್ಮುಹು ಮನಸ್ಸಿನ ಸ್ಮರಂ ವೀರಯಚ್ಛಸಿ. ನಮ್ಮ ಮನಸ್ಸಿಗೆ ಆ ಮನ್ಮಥ ಹೊಸ ಕಾಮವನ್ನು ಕೊಟ್ಟುಬಿಡ್ತಾನೆ. ನಿನ್ನನ್ನು ನೋಡಿದಾಗ ಮೈಯೆಲ್ಲ ಬೆವತ ಬೆವರ ಮೇಲೆ ಒಂಚೂರು ಬೆವರಿಗೆ ಇವರಿಲ್ಲ ದೇವರಿಗೆ, ಸುಮ್ಮನೆ ಅದನ್ನು ಮಾಡಿಕೊಂಡಿರ್ತಾನೆ. ದೇವರಿಗೆ ಆಯಾಸದಿಂದ ಬೆವರು ಬಂತು ಅಂತ ಅನ್ನೋದಲ್ಲ, ನಮಗೆ ಬೆವರು ಬರಬೇಕಾದ್ರೆ ಆ ಬಿಂಬಕ್ಕೂ ಬರಬೇಕಲ್ಲ, ಬಂದಾಗ ಮಾಡ್ಕೋತಾನೆ ಅಷ್ಟೇ. ಹೀಗಾಗಿ ಯಾಕೆಂದರೆ ಪ್ರಥಮ ಸ್ಕಂದಲ್ಲೂ ಅದೇ ಅಂತಾರೆ, ನೀ ಯುದ್ಧ ಮಾಡಬೇಕಾದ್ರೆ ಬೆವತು, ನಿನ್ನ ಮೈಯೆಲ್ಲ ಬೆವತಾಗ ನನಗೆ ಬಾಣ ಬಿಟ್ಟೆಲ್ಲ, ಆ ರೂಪವೇ ನನಗೆ ಬರ್ತಾ ಇದೆ, ನಾನು ಬಾಣ ಬಿಟ್ಟಾಗ ನನಗೆ ರಕ್ತ ಬಂದದ್ದು ಅಂಥೇಳಿ ಭೀಷ್ಮಾಚಾರ್ಯರು ಅಂತಾರೆ. ಯಾರೋ ಕೇಳೋದು, ಸ್ವಾಮಿ ದೇವ್ರಿಗೂ ಬೆವರೆಲ್ಲ ಇದೆಯಾ, ಎ ಸಿ ಗೀಸಿ ಇದೆಯಾ ವೈಕುಂಠದಲ್ಲಿ ಅಂತ. ಎ ಸಿ ಇಲ್ಲ, ಬಿಸಿ ಇಲ್ಲ, ಸುಮ್ಮನೆ ಅವ್ನು ನಾಟಕ ಆಡ್ತಾನೆ. ಹಾಗಾಗಿ ಅದನ್ನು ನೋಡಲಿಕ್ಕೆ ಚಂದ. ಆ ಮುಖ ಎಲ್ಲ ಮುಚ್ಚಿರೋದಂತೆ, ದೇವರದು ಗುಂಗುರು ಕೂದಲು ಅಲಕ ಅಂತ ಕರೀತಾರೆ, ಅದೆಲ್ಲ ಮುಚ್ಚಿರೋದು, ಅದನ್ನು ನೋಡಲಿಕ್ಕೆ ಚಂದಾನು ಅಂಥೇಳಿ ಕಡೆಗೆ ನಿನ್ನ ವೇಣುನಾದ ಸುರತವರ್ಧನಂ ಶೋಕನಾಶನಂ, ರತಿಗೆ ಪೋಷಕವಾಗಿದೆ. ಅದು ಕೇಳ್ತಾ ಇದ್ದರೆ ನಮ್ಮಲ್ಲಿ ಕಾಮೋದ್ರೇಕ ಆಗತ್ತೆ. ಶೋಕನಾಶನಂ, ಎಲ್ಲ ಶೋಕವನ್ನು ದೂರ ಮಾಡುತ್ತೆ. ಸ್ವರಿತ ವೇಣುನಾ ಸುಟ್ಟು ಚುಂಬಿತಂ ಇತರ ರಾಗವಿಸ್ಮರಣಂ ಋಣಾಂ ವಿತರ ವೀರನಸ್ತೆ ಅಧರಾಮೃತಂ. ಆ ಕೊಳಲಿಗೆ ನಿನ್ನ ಅಧರಾಮೃತ ತಾಕತ್ತೆ, ನಮಗಿಲ್ಲಲ್ಲ ಆ ಭಾಗ್ಯ. ಕೊಳಲಿಗೂ ತಾಗ್ತಾ ಇರಲಿಲ್ಲ. ಲಕ್ಷ್ಮೀದೇವಿ ಅಲ್ಲಿ ಇದ್ದು ಪಾನ ಮಾಡೋಳು ಅಂತಿದೆ, ಶ್ರೀದೇವಿ ವೇಣುಮಾವಿಷ್ಯ ರೇಮೆ ಕೃಷ್ಣ ಮುಖಾಂಬುಜೆ ಅಂತ. ಆ ನಿನ್ನ ಅಧರಾಮೃತವನ್ನು ಕೊಡು. ಆ ನಿನ್ನ ವೇಣುನಾದ ಕೇಳಿದ್ರೆ ಹಾಗಾಗತ್ತೋ, ನಮ್ಮ ವಿದ್ಯಾಪ್ರಸನ್ನರ ಅಂತಾರಲ್ಲ ಹಾಗದು. ವೇಣುನಾದ ಕೇಳಿದ್ರೆ ಮನೇಲಿ ಇರ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ. ಮಧುರಾನಾಚನು ಮುರಳಿಯನೂದನು ಸುರಿವುದಾನಂದ ಜಲ, ಬನ್ನಿ ಮುರಳಿಯ ನಾದವ ಕೇಳಿ, ಕಂಗೊಳಿಸುವ ಬೆಳದಿಂಗಳ ಸೊಬಗಿಲಿ ತಂಗಾಳಿಯ ಸುಖದಿ, ಶ್ರೀರಂಗನ ಶ್ಯಾಮಲಾಂಗನು ತನ್ನ ಕೋಮಲ ಕರದಲ್ಲಿ ಆ ಮುರಳಿಯ ಪಿಡಿಯೇ, ಹೃದಯದಲ್ಲಿ ಪ್ರೇಮವು ತುಂಬುವುದು. ಇದನ್ನೇ ಸುರತವರ್ಧನಂ ಅಂತ. ನಿನ್ನ ಬಗ್ಗೆ ಪ್ರೇಮ ಅಂಕುರ ಹೊಡೆಯತ್ತಪ್ಪ.
ಪತಿಸುತಾನ್ವಯ ಭ್ರಾತೃಬಾಂಧವಾನ್ ಎಲ್ಲರನ್ನೂ ಬಿಟ್ಟು ಬಂದಲ್ಲೋ. ಪತಿ ಅಂದರೆ ಪಶುಪತಿ, ರುದ್ರ ಸರ್ವೋತ್ತಮ ಅಲ್ಲ ಅಂತ. ಓಂ ಪತ್ಯುರಸಾಮಂಜಸ್ಯಾತ್ ಓಂ ಅಂತ. ತತ್ಸುತ ಗಣಪತಿ ಅಲ್ಲ. ನವಿಶ್ವಕತ್ ಪಶುಪತಿ ಶ್ರೂಯಮಾಣ ಅಗುಣತ್ವತಃ ಚೈತ್ರವತ್ ಕಿಂ ಪುನರ್ವಿಘ್ನ ಪ್ರಜ್ಞಾದ್ಯ ಬಾಲಶಂಕಿತಾ. ಯಾರೂ ಸರ್ವೋತ್ತಮ ಅಲ್ಲ, ನಿನ್ನ ಹತ್ರ ಬಂದು ನೀನೂ ಕೈ ಕೊಟ್ಟರೆ ಹೇಗೆ? ಇತಿಗೋಪ್ಯ ಪ್ರಗಾಯಂತ್ಯ ಪ್ರಲಪಂತಶ್ಚ ಚಿತ್ರದ ರುರುದು ಸುಸ್ವರಂ ರಾಜನ್ ಕೃಷ್ಣದರ್ಶನ ಲಾಲಸಾಹ ತಾಸಾಂ ಆವಿರಭೂಶೌರಿ ಸ್ಮಯಮಾನ ಮುಖಾಂಬುಜ ಪೀತಾಂಬರ ದರಸ್ರಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥಃ. ಅವರ ರಾಗಕ್ಕೆ, ಅವರ ಅಳುಗೆ, ಅವರ ಭಕ್ತಿಗೆ ಮೆಚ್ಚಿ ದೇವರು ಬಂದ. ಹೇಗಿದ್ದ? ಮನ್ಮಥನನ್ನು ಮೀರಿಸುವ ಅದ್ಭುತವಾದ ಸೌಂದರ್ಯ. ಓಡಿ ಬಂದರು ಬಲು ಬೇಡಿಕೊಂಡರು ಗಾರುಡಿಗಾರನವರು ನೋಡಿ ನಲಿದರು. ಮಾಡಿದ ಜಲ ವಾಸುದೇವ ವಿಠ್ಠಲ ಮಾಡಿದ ಮನ ಮಾಡಿದಾತ ಕೂಡಿದನಗ ಬಂದನು ಗೋವಿಂದ ಚಂದದಿ ಆನಂದ ಸುಂದರಿಯ ಮಂದಿರಕ್ಕೆ ನಂದನ ಕಂದ ನಂದನ ಕಂದ ಅಂತ ಹೇಳ್ತಾ ಮುಂದೆ ರಾಸಕ್ರೀಡೆಯನ್ನು ಮಾಡಿ ಅವರನ್ನು ಕೊಟ್ಟು ಕಳಿಸ್ದ. ಅಲ್ಲೂ ಮತ್ತೆ ಲಕ್ಷ್ಮೀದೇವಿಯನ್ನೇ ಇಟ್ಟು ಭೋಗ ಮಾಡಿದ ಅಂತೆಲ್ಲ ಹೇಳ್ತಾರೆ. ಇಂತಹ ಪವಿತ್ರವಾದ ವೈಶಾಖ ಮಾಸ ಬ್ರಹ್ಮಣ್ಯ ತೀರ್ಥರ ವಿಶೇಷವಾದ ಆರಾಧನಾ ಸಂದರ್ಭ. ಈ ಸಂದರ್ಭದಲ್ಲಿ ದೇವಬ್ರಾಹ್ಮಣರ ಆರಾಧನೆ, ವಸಂತ ಪೂಜೆ, ಫಳಾರ ಇದು ಮಾಡಿಸೋದು ಬಹಳ ಪುಣ್ಯವೇ. ಅದರ ಜೊತೆಯಲ್ಲಿ ಬುದ್ಧಿಗೂ ಒಂದಿಷ್ಟು ಆಹಾರವನ್ನು ಹಾಕಿದರೆ ಇದು ತುಂಬ ಪುಣ್ಯ. ಇದು ಮೋಕ್ಷದವರೆಗೂ ಅನುವೃತ್ತವಾಗುವ ಪುಣ್ಯ ಇದು. ಅದಕ್ಕಾಗಿ ವಿಶೇಷವಾಗಿ ಸೇವಾಕರ್ತರು ಭೋಜನದ್ದೊಂದೇ ಅಲ್ಲ, ತಲೆಗೂ ಒಂದಿಷ್ಟು, ತಲೆ ಕಮ್ಮಿ ಎಲೆ, ಈ ಎಲೆಗೆ ಬಿಟ್ಬಿಡ್ತೀವಿ. ಯಾಕೆ 3 ಗಂಟೆ ಆದಮೇಲೆ ಇನ್ನು ಗೋವಿಂದ ಎಲೆಯ ಜೊತೆಯಲ್ಲಿ ತಲೆಗೂ ಆಹಾರವನ್ನು ಕೊಟ್ಟಿದ್ದಾರೆ ಆ ಭಗವಂತ ಗೋಪಿಗೀತೆಯಿಂದ. ಅದರಲ್ಲೂ ಗೋಪಿಗೀತೆ ವಿಶೇಷವಾಗಿ ಈ ಮಠದಲ್ಲಿ ನಾನು ಆಗಲೇ ಹೇಳಿದಾಗೆ ವಿದ್ಯಾವಾಚಸ್ಪತಿಗಳು ವಿಶೇಷ ಭಗವಂತನ ಆರಾಧನೆಯನ್ನು ಭಾಗವತದಿಂದ ಅದರಲ್ಲೂ ಗೋಪಿಗೀತೆಯಿಂದ ಮಾಡಿದ ಪುಣ್ಯಾತ್ಮರು. ಅವರ ಈ ಒಂದು ಪ್ರತಿಷ್ಠಾಪಿತವಾದ ಶ್ರೀನಿವಾಸನ ಸನ್ನಿಧಾನದಲ್ಲಿ ಆಡುವ ಭಾಗ್ಯ ನನಗೆ ದೊರಕದ್ದು ಪುಣ್ಯ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ನಮಗೂ ನಿಮಗೂ ಭಗವಂತ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಸ್ವಲ್ಪ ಆದರೂ ದೇವರಲ್ಲಿ ತನ್ಮಯತೆ ಕೊಡಲಿ. ಗೋಪಿಕಾ ಸ್ತ್ರೀಯರದು ತುಂಬ ಅತೀ ದೊಡ್ಡದು. ಸ್ವಲ್ಪ ಆದರೂ ವಿಷಯಗಳಲ್ಲಿ ಆಸಕ್ತಿಯನ್ನು ಒಂದು ದಿವಸ ಆದರೂ ಬಿಡಿಸ್ಲಿ. ವಿಜೇಂದ್ರ ಸ್ವಾಮಿಗಳಂದರೆ ಅಲಮೇಕ ದಿನಂ ಅಂದರು. ಒಂದಿನ ಎಲ್ಲ ಬಿಟ್ಟು ಅವ್ರು ಇನ್ನೂ ಆಡಿದಾಗ ಫೋನ್ ಬಂದಿರಲಿಲ್ಲ, ಇದು ಜಿಯೋ ಬಂದಿರಲಿಲ್ಲ, ಹಾಗೇ ಅಂದ್ಬಿಟ್ಯಾರ ನಿಮ್ಮ ಅಪರಾಣೆ ನೀವು ಬಿಡೋದಿಲ್ಲ ಅಂತ. ಅದು ಒಂದು ದಿವಸವಾದರೂ ಎಲ್ಲ ಮರೆತು ದೇವರನ್ನು ಆರಾಧನೆ ಮಾಡುವ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ 2 ಮಾತನ್ನು ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ.